ನೀವ ವಿಚಾರ ಮಾಡಿ ನೋಡ್ರಿ. ಯಾವುದೂ ಇಲ್ಲದಾಗ ಆರಾಮೈತು, ಇವೆಲ್ಲ ಇದ್ದಾಗ ಆರಾಮೈತು. ಮತ್ತು ಇವು ಆರಾಮ್ ಇರಾಕ ಇವು ಬೇಕಾಗ್ಯಾವ ಏನು ಬೇಡ, ಅವಶ್ಯ ಐತಿವ ಅನಾವಶ್ಯಕತೆ ಐತಿವು. ವಿದ್ಯಾಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ಅಂದ್ಕೊಂಡು ಇರಾಕ್ ಬರ್ತೈತಿ. ವಿದ್ಯಾಗ ಹೆಂಗೆ ಏನು ಇಲ್ಲದ ಇದ್ದಿ ಅಲ್ಲಿ ತಿಳಿಯಲೇ ಇದ್ದಿ, ಇಲ್ಲಿ ತಿಳಿದಿರ್ಬೇಕಾಗಿತ್ತು. ಅರಿವಿನ ಮೂಲಕ ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು, ಅದನ್ನು ನಾವು ಹೊಂದಬೇಕಾಗಿತ್ತು. ಅರಿವಿನ ನಿದ್ರೆ, ತಿಳಿವಿನ ನಿದ್ರೆಯನ್ನು ಹೊಂದಬೇಕು. ಅಂದಾಗ ನಮಗೆ ಶಾಶ್ವತ ಶಾಂತಿ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ನಾವು ತಿಳಿಯಲೇ ದಿನ ಮಾಮೂಲಿ ನಿದ್ದೆ, ಅಜ್ಞಾನ ನಿದ್ರೆ. ಎಂದು ಎಲ್ಲರೂ ಯೋಗಿಗಳು ಮಾಡುವಂತಹ ತಿಳಿವಿನ ನಿದ್ರೆ, ಅರಿವಿನ ನಿದ್ರೆಯನ್ನು ನಾವು ಮಾಡಬೇಕಾಗಿತ್ತು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅವಾಗ ನಾನಾ ದೇವರಿದ್ದೇನೆ ನಾನು, ಹೌದಪ್ಪ ಹೌದು ನೀನೇ ದೇವರು ಅನ್ನೋದು ಅನುಭವ ಬರ್ತದೆ. ಅದನ್ನು ನಾವು ಅಭ್ಯಾಸದ ಮುಖಾಂತರ ಅದನ್ನು ಆ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ನಮ್ಮ ನಿಜದ ಎಚ್ಚರಿಕೆ, ನಾನೇ ದೇವರಿದ್ದೇನೆ ಅನ್ನುವಂಥ ತಿಳುವಳಿಕೆ. ಅವಾಗ ನಮ್ಮ ಸಮಾಧಿ ಹೊಂದಿದಾಗ ಖಾತ್ರಿ. ಅದನ್ನು ಹೊಂದಿದ ನಮ್ಮ ಮನುಷ್ಯನ ಜನ್ಮದ ಕರ್ತವ್ಯ. ಅದನ್ನು ನಾವು ಮಾಡಬೇಕಾಗಿತ್ತು. ಎಲ್ಲರಿಗೂ ಅದು ಬರ್ತೈತಿ. ನಾವು ಅಜ್ಞಾನದಿಂದ ಅನ್ನದ್ದನ್ನು ನಾವು ಅಂತ ತಿಳ್ಕೊಂಡು ಅದರಿಂದ ದೂರ ಆಗಿಬಿಟ್ಟೆವು, ದುಃಖವನ್ನು ಹೊಂದಲಿಕ್ಕೆ. ಅದಕ್ಕಾದ್ರಿಂದ ನಾವು ಈ ವ್ಯವಹಾರದಿಂದ ಹಿಂದಕ್ಕೆ ಎಷ್ಟೆಷ್ಟು ಸರಿತೇವೆ ಅಷ್ಟಷ್ಟು ನಮಗೆ ಸಮಾಧಾನ ಶಾಂತಿ ಸಿಗಬೇಕು. ಆನಂದದ ಸಮೀಪ ನಾವು ಇರಬೇಕಾತಂದ್ರೆ ಉಪವಾಸ ಅಂತ, ಅದಕ್ಕೆ ಉಪಸಮಿತಿ ವಾಸ ಇದು. ಆನಂದದ ಸಮೀಪ ಮನಸ್ಸು ವಿಷಯದಿಂದ ಹಿಂದಕ್ಕೆ ಸರದಾಗಿ ಬರ್ತೈತೆ ಅಂತ ಅವಾಗ ಸರಿಸ್ಬೇಕ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೋಡು ಕರಿಗೊಂಡು ನೀನೇ ಸುಖಿ. ಎಲ್ಲರಿಗೂ ಬರ್ತೈತೆ, ಎಲ್ಲರ ಸ್ವರೂಪನ ಅದು. ಒಳಗೆ ವಿಷಯದ ವ್ಯಾಮೋಹ ಐತಲ್ಲ, ಬರೀ ಅದರ ಕಡೆನ ಗಮನ. ಅದಕ್ಕೆ ಸ್ವಲ್ಪವೂ ಗಮನ ಕೊಡೋದಿರುವಂದಾರಲ್ಲ. ಜಗತ್ತಿನ ಏನಾರ ಆಗಲಿ ಅವ್ರ ನಾನು ಹಂಗ, ಅದಕ್ಕೆ ಸ್ವಲ್ಪವೂ ಗಮನ ಕೊಟ್ಟು ಹತ್ತಿನ ನಾನು ಹಂಗ ಮಾಡ್ಬೇಕು ಅನ್ನೋಂಗೆ. ಅವ್ರ ಕಡೆ ಗಮನ ಕೊಟ್ಟು ನಾನು ಗಳಿಸ್ಬೇಕನ್ನೋ ಮನಸ್ಸಿನಾಗ ಬಂತು ನಿಮಗೆ. ದುಃಖದ ಬೀಜ ಬಿತ್ತಿದಂಗೆ ಆತು. ನಾನು ಹೊಲ ಹಿಡಿಬೇಕು, ನಾನು ಯಾಕ್ರಿ ದುಃಖ ಗಳಿಸ್ಬೇಕು, ಅದನ್ನು ಮಾಡ್ಬೇಕು, ಇದು ಮನಸ್ಸಿನಾಗ ಬಂದ್ರೆ ಹತ್ತಿ ನೋಡ್ರಿ, ಹತ್ತಿಗೆ ಅಷ್ಟು ಚಾಲು ಆಯ್ತು. ಅದರಿಂದ ಏನಾಗೈತಿ, ಅದನ್ನು ಮಾಡಿದವ್ರು ಏನಾಗ್ಯಾರು ವಿಚಾರ ಮಾಡಲೇ ನಾವು ಅದರಾಗ ಮುಂದುವರಿತೇವೆ. ಹಂಗೆ ಹೆಜ್ಜೆ ಇಡು, ವಿಚಾರ ಮಾಡಿ ಮುಂದುವರಿನಿ ಅಂತ. ಎಷ್ಟೆಷ್ಟು ಇದ್ರಾಗ ನಾವು ಭೌತಿಕ ಅಭಿವೃದ್ಧಿಯೊಳಗೆ ಮುಂದುವರಿತೇವೆ ಅಷ್ಟಷ್ಟು ನಮಗೆ ದುಃಖದ ಪ್ರಮಾಣ ಹೆಚ್ಚಾಕತ್ತೇವೆ, ದುಃಖದ ಪ್ರಮಾಣ ಕಡಿಮೆ ಆಕತ್ತೇವೆ, ಸುಖದ ಪ್ರಮಾಣ ಹೆಚ್ಚಾಕತ್ತೇವೆ. ಆರಾಮಿರ್ತೇವಂತ ನಾವು ಅದರಾಗ ಮುಂದುವರಿಯಾಕತ್ತೇವೆ. ಭೌತಿಕ ಅಭಿವೃದ್ಧಿಯೊಳಗೆ ಆರಾಮದವ್ರು ನೋಡ್ಕೊ. ಮುಂದುವರಿದ ರಾಷ್ಟ್ರಗಳಂತಾರಲ್ಲ, ಬೇಕಾದಷ್ಟು ಗಳಿಸ್ಯಾರ, ಇದು ಮಾಡ್ಯಾರ. ಯಾವ ರೀತಿ ಅವು ಹೃದಯ ಸಂತಾಪವನ್ನು ವ್ಯಕ್ತಪಡಿಸ್ತವೆ, ನೆಮ್ಮದಿ ಐತಿ ನೋಡಿ. ಎಷ್ಟೆಷ್ಟು ಅದರಿಂದ ನೀ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ನೆಮ್ಮದಿ ಐತಿ ಅಂತ ಅನುಭವಗಳು ಹೇಳ್ಕೊತ ಬಂದಾರ. ಮೆಲ್ಲನೆ ಒಳ ಸರಿಯುತ್ತ, ಅದರಿಂದ ವಿಷಯದಿಂದ ವಿಮುಖ ಆಗುವಂತ. ಬೇರೆ ದಾರಿನೇ ಇಲ್ಲ ಅದಕ್ಕೆ. ನಾವು ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೊಂಟೆ ನಿನಗೆ ಅನುಲಿವನ್ನು ತಪ್ಪುದಿಲ್ಲ. ನನಗೆ ದುಃಖದ ಇದು ಚಾಲನೆ. ಶನಿಯಾರವೇನು ದಡ್ರು ಅವರು, ಅದ್ರ ಬೆನ್ನು ಹತ್ತಿದವರು, ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಅದ್ರಾಗ ಕಾಲ ಕಳೆಯವ್ರು ಶನಿಯರು. ಅದರಿಂದ ವಿಮುಖ ಆಗಿ ತಮ್ಮೊಳಗೆ ಇದ್ದ ಆನಂದದ ಅನುಭವ ಮಾಡ್ಕೊಂಡಿರೋರು ಶನಿಯರು. ಅದರಿಂದನೂ ಅದು ದೊರೀತಿಲ್ಲ. ಧನ ಕನಕಾದಿಗಳಿಂದ ಅಲ್ಲ, ಮಕ್ಕಳು ಮರಿಯಿಂದನೂ ಇಲ್ಲ. ಜಗತ್ತಿನಾಗ ಏನು ಪ್ರಾಪ್ತಿ ಮಾಡಿಕೊಂಡ್ರು ಅದರಿಂದ ಸುಖ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಎಷ್ಟು ಜನ್ಮದ ಪುಣ್ಯನೋ ಇದು ಹೊಳಿಬೇಕಾದ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ, ನನ್ನ ನಿಜವನ್ನು ನಾನು ತಿಳಿದುಕೊಂಡೇನೆ, ನನ್ನಲ್ಲಿ ಐತಿ ನಿಜವಾಗುತ್ತೆ ಹೊಳಿಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕಿರುತ್ತೆ. ಉದ್ಗಾರದಗಳ ಇದರಿಂದ ವಿಮುಖ ಆಗಿ ತಮ್ಮೊಳಗೆ ಆನಂದ ಕಂಡುಕೊಳ್ಳೋ ಎಲ್ಲಿಯೂ ಒಬ್ಬ ಪುಣ್ಯಾತ್ಮ. ಯಾವ ಪುಣ್ಯಾತ್ಮ ಹೊಳಿತೈತಪ್ಪ ಇದು ಅಂತಿದ್ರು. ನಮ್ಗೆ 7 ಹೊತ್ತಿನಾಗ ಹೊಳೆದ್ರೆ ಅದು ಉಳಿದಿಲ್ಲ, ಮತ್ತೆ ಎಂದಿನಂತೆ ಅದ ವ್ಯವಹಾರ ಶುರು. ಯಾಕೆ ಮುಂದಿನ ಸಂಸ್ಕಾರ ಅದಲ್ಲ, ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅದನ್ನು ಮಾಡ್ಕೊತ ಬಂದು ಅಥವಾ ಚಾಳಿ ಬಿದ್ದುಬಿಟ್ಟೈತಿ. ಅದ ರೂಢಿ ಆಗಿಬಿಟ್ಟೈತಿ. ವಿಶೇಷ ಅಂದರೆ ವಿಷಯ ಭೋಗದ ವ್ಯವಹಾರದಾಗ ಜನ್ಮಾಂತರ ನಾವು ಅದ್ರಾಗ ಕಾಲ ಕಳೆದಿವಲ್ಲ. ಅದಕ್ಕಾಗಿ ನಮಗೆ ಅತ್ತಾಗನ ಎಳಿಸ್ತೈತಿ ಮನಸ್ಸು. ಅವನಲ್ಲಿ ವಿವೇಕ ಜಾಗೃತ ಆಗಿ ಜನ್ಮಾಂತರ ಅಭ್ಯಾಸ ಮಾಡಿರ್ತಾನೆ, ಮನಸ್ಸು ಹಾಕುವುದಿಲ್ಲ. ಅವು ಸನ್ಯಾಸ ಅಂತಾರೆ.
ಮನಸ್ಸಿನಾಗಿದ್ದದನ್ನೆಲ್ಲ ತ್ಯಾಗ ಮಾಡೋದು, ವಿಷಯದ ಆಶೆಯನ್ನು ತ್ಯಾಗ ಮಾಡೋದು ಸನ್ಯಾಸ, ವಿಷಯದ ಇಚ್ಛೆಯನ್ನು ತ್ಯಾಗ ಮಾಡೋದು ಸನ್ಯಾಸ. ಅದೇ ನಿನ್ನ ಬಂಧನಕ್ಕೆ ಹಾಕೈತಿ. ಅದನ್ನು ಬಿಟ್ಟರೆ ನಿನಗೆ ಬಂಧನಕ್ಕೆ ಹಾಕವ್ರು ಯಾರಿಲ್ಲ. ಅದೇ ಬೇಡಿ ನಿನಗೆ ಯಾವುದು ನೀ ಬೇಕಂತಿ ಅದ್ರ ಗುಲಾಮ, ಅದ್ರ ಬೇಡಿ ಬಿತ್ತ ನಿನಗಂತ. ನೀನು ಬೇಡಪ್ಪ ಅಂದ ಅವನಿಗೆ ಮುಕ್ತ ಆಗ್ತದೆ. ಸುಖಿಗಳಾದವರೆಲ್ಲ ಏನೂ ಬೇಡ ಅಂತ ಹೇಳಿ ತ್ಯಾಗ ಮಾಡಿದಾಗ ಸುಖಿಗಳಾದ್ರಿಲ್ಲ. ಬೇಕನ್ನೋ ಬಂಧನದ ಸಿಕ್ಕೊಂಡು ಹೋದೆ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಅದು ಬೇಕು ಇದು ಬೇಕನ್ನೋ ಬಂಧನ ಬೇಡಿ ಬಿತ್ತವ. ನನಗೇನೂ ಬೇಡಪ್ಪ ಜಗತ್ತಿನ, ಯಾಕೆ ಸುಖರೂಪ ಅಲ್ಲ, ದೋಷಯುಕ್ತದವ, ತೋರಿಡಗ್ತವ. ನನ್ನಿಂದ ಈ ಜಗತ್ತಿನ ವಸ್ತುಗಳು ಯಾವುವು ನಮಗೆ ಸುಖ ಕೊಡೋದಿಲ್ಲ ಅಂತ ತಿಳ್ಕೊಂಡು ಅವುಗಳ ಅಪೇಕ್ಷೆ ಮಾಡಲಿಲ್ಲ. ಏನೋ ಅಲ್ಲೇ ಗುರುವೇ ಜಗವೆಂಬುದು, ಜಗತ್ತಿನಿಂದ ಏನೋ ಅಪೇಕ್ಷೆ ನಮಗೆ ಸಿಕ್ಕರೆ ಸಾಕುವಯಪ್ಪ ಇರುವಂತ ವಿಷಯ ವಸ್ತುಗಳೆಲ್ಲ, ಜಗತ್ತಿನ ವಿಷಯ ವಸ್ತುಗಳ ಸಂಗ್ರಹ. ಅದಕ್ಕಾಗಿ ನಮ್ಮ ಜೀವನ ಎಲ್ಲ ಹಾಳಾಗೋತಲ್ಲೋ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡೆಲ್ಲ ವಿಷಯದ ಅಮೋಹಕ್ಕಾಗಿ, ಕ್ಷಣಿಕವಾದಂಥ ವಿಷಯ ಸುಖಕ್ಕಾಗಿ ಜೀವನ ಹಾಳು ಮಾಡಿಕೊಂಡೆ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅನುಭವಿಗಳು ಹೇಳಿದರು. ವಿಷಯದಿಂದ ತೋರುವಂಥ ಸುಖ ಎಷ್ಟೋ ತಿಂದ್ರಿ, ಅದು ಎಲ್ಲಿದು ಅಂತ ನಿಂತು ವಿಚಾರ ಮಾಡಿ ನೋಡಿದ್ರೆ ಅದು ನಿಂದ ಅನ್ನೋದು ಹೊಳಿತೈತೆ. ಏನು ಇದನ್ನು ನೀವು ಪಡ್ಕೊಂಡೆ ಅಂದ್ರೆ ನಿನ್ನಲ್ಲಿದ್ದದ್ದು ನೀವು ಹೊಂದಿದ್ರೆ ಎಲ್ಲ ಅದ್ರ ಬಳಗೆ ಬಂದು ಹೋಗ್ಬೇಕು. ಏನು ಎಲ್ಲ ವಿಷಯದ ಭೋಗ ಅದರೊಳಗೆ ನಿನಗೆ ಪೂರ್ಣ ತೃಪ್ತಿ ಆಗಿಬಿಡ್ತೈತೆ. ವಿಷಯದಿಂದ ತೃಪ್ತಿ ಅಂತ ಇಲ್ಲೇ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಹಂಗೆ ತಿರ್ಗಾಕ ಹಚ್ಚೋದು. ಬ್ಯಾಡಪ್ಪ ನಾ ಇನ್ನು ಸಾಕಿನ ತಿರುಗುದು, ನಿಜವಾದ ಸುಖ ಶಾಂತಿಯನ್ನು ಹೊಂದ್ಕೊಂಡಿರ್ಬೇಕನ್ನೋ ಉತ್ಕಟ ಇಚ್ಛೆ ಆಯ್ತದ. ಇದರಿಂದ ವಿಮುಖ ಆಗ, ಇದರಿಂದ ವಿಷಯ ಭೋಗದಿಂದ ತೊರೆ ಅಂತ ಹೇಳಿರೋದು. ಇದು ಅಂತ ಇದಕ್ಕೆ ಉಪಾಯ. ಬೇರೆ ಬೇರೆ ದಾರಿಯಲ್ಲಿ ಇದಕ್ಕೆ ಸುಖ ಹೊಂದಕ್ಕೆ. ಬಹಿರ್ಮುಖ ವೃತ್ತಿ ಒಳಗೆ ಅದನ್ನು ಹೊಂದಬೇಕಂತ ತಿಳ್ಕೊಂಡಿಲ್ಲ. ಅದನ್ನು ಬಿಟ್ಟು ಅಂತರ್ಮುಖಿ ಆಗೋದು ಒಂದ ಇದು ಉಪಾಯ. ಒಳಗೆ ಸರಿದು ಒಮ್ಮೆಲೆ ಬರಲಿಕ್ಕೆ ಕ್ರಮೇಣ ವಿಚಾರ ಮಾಡಿ ಮನಸ್ಸಿಗೆ ಬುದ್ಧಿ ಹೇಳಿ ಸರಿಸ್ಕೊಂತ ಪೂರ್ಣ ಅದರ ಗೊಡವಿ ಕೈ ಬಿಟ್ಟು ಉಳ್ಕೊಂಡಾಗ ನಿಮ್ಗೆ ಪರಮಶಾಂತಿ ಸಿಗ್ತದೆ. ಸುಖಿಗಳಾದವರೆಲ್ಲ ಇದರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರಿಲ್ಲ. ಇದ್ರ ಸಂಬಂಧ ಹಚ್ಕೊಂಡು ನಾವು ಸುಖ ಹೊಂದಬೇಕಂತ ನಾವು ಹುಚ್ಚು ಪ್ರಯತ್ನ ನಡೆಸೋದು. ಯಾರು ಸುಖ ಹೊಂದ್ಯಾರ? ಈ ಜಗತ್ತಿನ ಸಂಬಂಧ, ಜಗತ್ತಿನ ವಸ್ತುಗಳ ಸಂಬಂಧ ಇಟ್ಕೊಂಡು ಸುಖ ಹೊಂದಿದವರು ಒಬ್ಬರ ಉದಾಹರಣೆ ಜಗತ್ತಿನ. ಈ ಶರೀರ ಸಂಬಂಧ ಹಚ್ಕೊಂಡು ಕುಂತಿಯಲ್ಲ, ಈ ಜಗತ್ತಿನಿಂದ ಹೋದಿಲ್ಲ. ಇದರಿಂದ ಆರಾಮೈತಿ ನಿಮಗೆ. ಇದ್ರ ಸಂಬಂಧ ತಪ್ಪಿದಾಗ ಹೆಂಗೈತಿ, ಈ ಸಂಬಂಧ ಇದ್ದಾಗ ಹೆಂಗೈತಿ ನೋಡ್ಕೊ, ಎರಡೂ ಗೊತ್ತಾಕೈತಿ ನಿಮಗೆ. ಇದ್ದ ಹೆಚ್ಚಾಗೆಲ್ಲ ಸಂಬಂಧ ಇಲ್ಲ. ಜಗತ್ತಿನ ಯಾವ ಜಗತ್ತಿನೂ ಇಲ್ಲ, ಯಾವ ಅನ್ಯ ಭಾವ ಏನು ಐತೈತಿ, ಕೇವಲ ಆರಾಮನ ಐತೆ. ಹೆಂಗಿದ್ದಲ್ಲಿ ಅದನ್ನ ನೆನಪಿಗೆ ತಗೋ. ಸಂಬಂಧ ತಪ್ಪಿದಾಗ ಹೆಂಗೈತಿ ನೋಡು, ಹಂಗೆ ಎಚ್ಚರಿಕೆ ಒಳಗೆ ಅದರ ಸಂಬಂಧ ತಪ್ಪಿಸ್ಕೊಂಡಿರುವ ಅಭ್ಯಾಸ ನಾವು ನಿರಂತರ ಮಾಡಬೇಕು. ಸುಖದಿಂದ ಇರಾಕೆ ಈ ಜಗತ್ತಿನ ಸಂಬಂಧ ಬೇಕಾಗಿಲ್ಲ. ಯಾವ ವಸ್ತುಗಳು ಅವಲಂಬನ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಇವೆಲ್ಲ ನಾವು ಅವಲಂಬಿತ ವಸ್ತುಗಳು ಶಾಶ್ವತವಾದದ್ದು ಅಲ್ಲ, ಮತ್ತು ವಿಕಾರ ಆಗಿ ನಾಶ ಆಗಬೇಕು. ನನ್ನಿಂದ ಅವು ಯಾವ ಸುಖ ಕೊಡೋದಿಲ್ಲ. ನಾವು ಯಾವುದು ನಿತ್ಯ ಐತಿ, ವಿಕಾರ ಆಗಲ್ಲಂಥದ್ದು ಐತಿ, ಅದನ್ನು ಅವಲಂಬನ ಮಾಡಿ. ಅದು ಯಾವುದು ಅಂದ್ರೆ ಅದನ್ನು ನೀನು ಅದು ಕೆಡಲಾರದಂಥ ವಸ್ತು, ವಿಕಾರ ಆಗಲಂಥ ವಸ್ತು ಅಂದ್ರೆ ನೀ ಕಾಯಂ ಇದ್ದಂಗೆ ಯಾವ ಕಾಯಂ ಆಗಲ್ಲ. ಇತರೆ ವಸ್ತುಗಳು ಯಾವ ಕಾಯಂ ಇಲ್ಲ, ಬಂದು ತೋರಿದವು ಅಡಗ್ತಾವು. ಅವನ್ನೆಲ್ಲ ತೋರೋದಕ್ಕೆ ಅಡಗೋದಕ್ಕೆ ಸಾಕ್ಷಿಯಾಗಿದ್ದಾವ ನೀ ಅದೆಲ್ಲ. ಯಾವಾಗಲೂ ಇದ್ದ ವಸ್ತು ನಿತ್ಯವಾಗಿದ್ದದ್ದು ಅದು ಸ್ವರೂಪ. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸ್ವರೂಪ ಐತಿ, ಅದ ನಿನ್ನ ಸ್ವರೂಪ ಐತಿ. ಅದನ್ನು ಅವಲಂಬನೆ ಮಾಡೋದು, ಅದರ ತಿಳುವಳಿಕೆಯನ್ನು ಮಾಡಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರು ನಾವು ಇದನ್ನು ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಈ ವಿಷಯಗಳ ಬೆನ್ನು ಹತ್ತಿ ತಿರುಗು ಪಾಳೆ ಬರ್ತದೆ. ಅನುಭವಿಗಳಿದನ್ನು ಹೇಳ್ಕೊತ ಬಂದಾಗ ತಾವು ಆ ಸ್ಥಿತಿಯನ್ನು ಹೊಂದಿ ಯಾಕೆ ಇರ್ತಾವೆ ಈ ವಿಷಯಗಳ ಬೆನ್ನು ಹತ್ತಿ ಹುಚ್ಚಿಡ್ದೈತಿ. ಸುಖ ಸಿಗ್ತೈತಿ, ಹಗಲಿ ರಾತ್ರಿ ದುಡ್ಡು ಉಳ್ದೈತೆ ಅನ್ನೋದು ವಿಷಯಗಳಿಂದ ಉಂಡು ಸುಖ ಉಳ್ದೈತೆ ನೋಡ್ಬೋದು. ಹಂಗೆ ಕಣ್ಣು ಮುಚ್ಕೊಂಡಂಗೆ ಮಾಡ್ತಾರ. ನೀನು ವಿಚಾರ ಮಾಡಲಿ ನಾವು ಮಾಡಾಗುತ್ತೆ. ಹಿಂದಗಡೆ ಪಶ್ಚಾತ್ತಾಪ ಪಡ್ಬೇಕಾಗೈತಿ.
ವಿಚಾರ ಇಲ್ಲೇ ಏನಾರ ಮಾಡಿದ್ದು ಪಶ್ಚಾತ್ತಾಪ ಪಡ್ಬೇಕು. ಬಾಳೆದಾಟ ವಿಚಾರ ಮಾಡಿ ಹುಡಿ ಏನು ವಿಚಾರ ಇಲ್ಲೇ ಹುಡಿ. ಬಲ್ಲವ್ರನ್ನಾರ ಕೇಳಿ ಹುಡ್ಬೇಕಾಗಿತ್ತು. ಹಿಂಗ್ ಮಾಡಿದ್ರೆ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತೆವ ಹೆಂಗೆ ವಿಚಾರ ಮಾಡ್ಬೇಕು. ನಿನ್ಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ. ಸುಖದಾಯಕವಾದದ್ದು ಯಾವುದು ದುಃಖದಾಯಕವಾದದ್ದು ಯಾವುದು ವಿಚಾರ ಮಾಡ್ಬೇಕಿಲ್ಲ. ಜಗತ್ತಿನ ವಿಷಯಗಳ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋದು ಇದನ್ನು ನಡೆಸಿ ಅಲ್ಲ ಕ್ರಮ. ಇದು ಶಾನ್ಯಾರ್ದು ಏನು ದಡ್ರದು ಇದು ಈ ಕ್ರಮ. ಎಲ್ಲರೂ ನಾವು ಯಾವ ದಾರಿ ಹಿಡ್ತೇವೆ? ಬಲ್ಲವರು ದಾರಿ ಯಾರು ಹಿಡ್ತೇವೆ ನಾವು? ಮಹಾಜನಪಂಥಾಯ ಅಂದ್ರೆ ಬಲ್ಲವರು ದಾರಿ ಹಿಡಿದವ್ರು ಯಾರು? ಎಲ್ಲರೂ ಅಜ್ಞಾನಿಗಳ ದಾರಿ ಹಿಡಿದೇವೆ ನಾವು. ಅದ್ರ ಬೆನ್ನು ಹತ್ತೇವೆ ನಾವು. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತಿ ಹೇಳಿ? ನಂಬುದಿಲ್ಲ ನಾವು. ಹೌದಲ್ಲ? ಇವ್ರು ಬೀಳ ಅಂದ್ರೆ ಸನಿಯಕ್ಕೆ ಬರೋದು ನಾವು. ಇವನ್ನ ಮಾಡ್ಕೊಂತ ಹೋಗಪ್ಪ ಅಂದ್ರೆ ಒಳಗೆ ಹೋಗ್ಬೇಕು. ಅದಂತೂ ಅದನ್ನು ಮಾಡಿ ಜಗತ್ತಿನಾಗ ಏನಾರು ಮಾಡ್ಕೊಂತ ಹೋಗಿ ಏನಾರು ಕರ್ಮಗಳನ್ನು ಮಾಡಿ ಪಾಸ್ ಸಿಗ್ತೈತಿ. ನೀವು ಆಸೆ ಹಚ್ಚವ್ರು ನಂಬ್ತೇವೆ. ಹೌದಿಲ್ಲ? ಏನು ಮಾಡಿದ್ರು ಉಪಯೋಗ ಇಲ್ಲ. ಸುಳ್ಳು ಗುದ್ದಾಡಬೇಡ, ಗುದ್ದಿ ಹಾಸ್ಕೋಬೇಡಪ್ಪ. ಇದಕ್ಕೆ ಗುಡ್ಡಕ್ಕಲ್ಲಿ ಹೊತ್ತಂಗೆ ನೀವು ಮಾಡೋದು ಎಲ್ಲ ಅಂತ ಅನುಭವಗಳು ಎಚ್ಚರಿಕೆ ಕೊಟ್ಟರು ಏನು ಉಪಾಯ ಹಿಂಗಾರ ಬ್ಯಾಡ ಸರಿ ಸನಿಯಕ್ಕೆ ಬರೋದು. ನಮ್ಗೆ ಒಳಗೆ ವಾಸನ ಆ ಕಡೆ ಹೇಳ್ಕೊಂಡು ಹೋಗ್ತಾವೆ. ಅದನ್ನು ಮಾಡಕ್ಕೆ ಹಚ್ತಾವೆ, ತೇಕಾಕ್ ಹಚ್ತಾವೆ. ಸ್ವರೂಪದ ಎಚ್ಚರ ಆದರೆ ಸ್ವರೂಪಾವಸ್ಥಿತಿ ಇತ್ತು. ಶರೀರದ ಎಚ್ಚರಿಕೆ ಆದರೆ ಶರೀರಾವಸ್ಥಿತಿ ಇತ್ತು. ಸ್ವರೂಪಾವಸ್ಥಿತಿ ಮುಕ್ತಿ ರೀತಿಯ ವಿಧಿಯೇತೇನೋ, ಶರೀರಾವಸ್ಥಿತಿ ಮುಕ್ತಿ ರೀತಿಯ ವಿಧಿಯೇತೇನೋ. ಸ್ವರೂಪಾವಸ್ಥಿತಿಯನ್ನು ಹೊಂದಿದವ ಮುಕ್ತವ. ಈ ಶರೀರ ಸ್ಥಿತಿ ಹೊಂದಿದವರು ನಾವು ಹೊಂದೇವಲ್ಲ. ಈ ಶರೀರ ಹಿಡ್ದೇವ. ಆರಾಮದೆಯಾ? ಒಂದು ಅರ್ಧ ನಿಮಿಷ ಆರಾಮದೆಯಾ? ಈ ಶರೀರ ನಾನು ತಿಳ್ಕೊಂಡು ಈ ಶರೀರ ಹಿಡ್ಕೊಂಡು ಬಂದೇ ಅಲ್ಲಿದೆ. ಇದು ಎಷ್ಟು ಆರ್ಭಾರ ಹಿಡಬೇಕಾಗತ್ತೆ. ಎಲ್ಲೆಲ್ಲಿ ಶರೀರ ಅದ ಅಲ್ಲೆಲ್ಲಿ ದುಃಖ ಅದ ನೋಡಿ. ಶರೀರ ಇಲ್ಲ, ಶರೀರ ನೆನಪಿಲ್ಲದಲ್ಲಿ ನಿನಗೆ ಆರಾಮೈತಿ. ಆರಾಮಿದ್ದಾಗ ಶರೀರ ಇಲ್ಲ, ಶರೀರ ಇದ್ದಾಗ ಆರಾಮಿಲ್ಲ. ಶರೀರ ಹಿಡ್ಕೊಂಡು ಆರಾಮಿರ್ಬೇಕಂತ ಹೊಂಟೀನಿ. ಶರೀರ ನೆನಪು ಮಾಡಿದ್ರೆ ಶರೀರ ಇರುತ್ತೆ, ಆರಾಮಿನ ನೆನಪು ಮಾಡಿದ್ರೆ ಆರಾಮಿರ್ತೈತಿ. ಆರಾಮಿನ ನೆನಪು ಮಾಡಕ್ಕೆ ಈ ಶರೀರ ಬೇಕಾಗತ್ತೆ. ಶರೀರ ಇದ್ದಾಗ ಇದನ್ನ ಜೀವಂತ ಇದ್ದಾಗ ನಮ್ಮ ನಿಜದ ಆರಾಮಿನ ನೆನಪನ್ನೇ ಆಗಿರಕ್ಕೆ ಪ್ರಯತ್ನ ಮಾಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರವನ್ನು ಎದಕ್ಕೆ ಉಪಯೋಗ? ನಿಜವಾದ ಆರಾಮಿನ ನೆನಪಿನಾಗ ಇರಲಿಕ್ಕೆ ನಾವು ಸಾಧನೆಯನ್ನು ಮಾಡ್ಬೇಕು. ಬರೇ ವಿಷಯಗಳ ನೆನಪು ಯಾಕಂದ್ರೆ ಬಾಳೆದ ನೆನಪಿನಾಗ ಉಪಯೋಗ. ಶರೀರ ಹಾಳಾಗಿ ಹೋಗ್ತದೆ, ವ್ಯರ್ಥ. ಶರೀರ ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ಶರೀರ ವ್ಯರ್ಥಗಳದೆಲ್ಲ ಬಾಳೆ ನೆನಪಿನಾಗ ಮಾಡಿ ಏನೂ ಲಾಭ ಇಲ್ಲ. ಅದ್ರಾಗ ಮನುಷ್ಯನ ಜನ್ಮವನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಇನ್ನೂ ಮನುಷ್ಯನಿಗೆ ಹೊಳೆಯುವುದು. ನಾವು ಒಬ್ಬರು ನೋಡಿ ಒಬ್ಬರು ಯಾವ್ದು ಮಾಡ್ತಾನಂತ ಇದು ಮಾಡ್ತಾರೆ. ಅದ್ರ ಹಣೆ ಬರ ಏನಾಗೈತೆ ಅಂತ ವಿಚಾರಣೆ ಮಾಡಿ. ಅವ್ನು ಗಳಿಸಿದಿಲ್ಲೋ ನಾನು ಗಳಿಸಿದ, ಅವ್ನು ಮಕ್ಕಳು ನಡೆದಿಲ್ಲೋ ನಾನು ಮಕ್ಕಳು, ಅಧಿಕಾರ ಹೊಂದಿದಿಲ್ಲೋ ನಾನು ಅಧಿಕಾರ ಹೊಂದಿದ್ದೆ. ಏನು ಹುಚ್ಚರ ಶಾಂತಿ ಅದಂತೇಳಿ. ಜಗತ್ತೆಲ್ಲ ಹುಚ್ಚರ ಶಾಂತಿ. ಶಾನ್ಯಾರಾದ್ರೆ ಇದ್ರೆ ಯಾಕೆ ಮಾಡ್ಕೋತಾರೆ? ಬಲ್ಲವರು ನೋಡ್ಕೋಬೇಕು. ಬಲ್ಲವ್ರ ಸ್ಥಿತಿ ಹೆಂಗಿರ್ತೈತಿ, ಬಲ್ಲವ್ರ ಅಲಿಪ್ತತನ ಹೆಂಗಿರ್ತೈತಿ, ಒಳಗೆ ಉದಾಸೀನ ಸ್ಥಿತಿ ಹೆಂಗಿರ್ತೈತಿ, ಅವರ ವಿಚಾರ ಯಾಕಡೆ ಲಕ್ಷ್ಯ ಇರ್ತೈತಿ, ಏನನ್ನ ಲಕ್ಷಿಸಿ ಅವ್ರು ಮಾತಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ನಾವು ಅದನ್ನು ಸಂಗ್ರಹ ಮಾಡ್ಕೊಂಡು ಅದರಂತೆ ಇರಕ್ಕೆ ಕಲಿಬೇಕು. ಬಲ್ಲವರ ಅಲಿಪ್ತತೆಯನ್ನು, ದೇಹಾತೀತ ಸ್ಥಿತಿಯನ್ನು ಅದನ್ನೆಲ್ಲ ನಾವು ನೆನಪಿಟ್ಟುಕೊಂಡು ಅದರಂತೆ ನಾವು ಇರಕ್ಕೆ ಕಲಿಬೇಕು. ಅದು ನಮ್ಗೆ ಉಳಿದಿಲ್ಲ. ಬರೇ ವಿಷಯ ಅವ್ರು ನೋಡಿದ್ರು ಅವ್ರ ಹಂಗನ ಆಗಿಬಿಡ್ತೈತಿ. ಮನಸ್ಸಂಗದ ಹಂಗೆ ಸಿಂಗಾರ. ಅವ್ನು ಮಾಡಿದಿಲ್ಲೋ ನಾನು ಹಂಗೆ ಮಾಡಬೇಕು ಮನಸ್ಸು ಆಗೇ ಬಿಡ್ತೈತಿ. ಅವ್ನು ಏನಾರು ಅಂತ ನಾನು ಅಂತ ತಂದೆ ಬಿಡ್ಬೇಕು. ನಾನು ಹೌದಿಲ್ಲ? ಎಲ್ಲಿ ಸಿಗ್ತಾವೆ? ತಂದೆ ಬಿಡ್ತಾನೆ. ಹೌದಿಲ್ಲ? ಹುಡುಕ್ಯಾಡ್ಕೊಂಡಾರು ಹೆಂಗಾರ ಮಾಡಿ ಸಾಲ ಮಾಡ್ಯಾರು ತೊಗೊಂಡ್ರು. ಏನಾದ ಅದರಿಂದ ಏನಾಗ್ತದೆ? ಅವ್ರು ಮಾಡ್ತಾನಂತ ನೀನು ನೋಡಿದ್ರು ಏನಾಗಿತ್ತು ನೋಡ್ತಾನೆ ಮಾಡಿದವ್ರು.
ದೊಡ್ಡ ಮನೆ ಕಟ್ಟ್ಯಾನ, ನೀವು ದೊಡ್ಡ ಮನೆ ಕಟ್ಟಿ, ಏನಾಗೈತೆ ದೊಡ್ಡ ಮನೆ ಕಟ್ಟಿದವ್ರು? ಆರಾಮದಾರ, ಹೊಲ ಹಿಡ್ದವ ಆರಾಮ, ನೀನು ಹೊಲ ಹಿಡಿದ, ಬೋರ್ ಹಾಕಿಸ್ದವ ಆರಾಮ, ಬೋರ್ ಹಾಕಿ. ಬೋರ್ ಅಂದ್ರೆ ಅದ್ರ ಮೀನಿಂಗ್ ತಲೆನೋವು ಅಂತ ಐತಿ ಇಂಗ್ಲೀಷಿನೊಳಗೆ. ಬೋರ್ ಅಂದ್ರೆ ಅದ್ರ ತಲೆನೋವು. ಅದು ಬೋರ್ ಹಾಕಿಸ್ದವ ಆರಾಮ ಇರ್ತಾನ ಅಂತ ನಾ ತಿಳ್ಕೊಂಡು ಆ ನೋಡಕಟ್ಟ ಅದ ಅದು ಗೋರನ. ಏ ನೋಡಕ್ಕಷ್ಟ ಇವು ಊರ್ಗಿಗೆ ಸುಖರೂಪ ಅನಿಸ್ತಾವ. ವಿಚಾರವಂತರಿಗೆ ಇವೇನು ಎಳ್ಳಷ್ಟು ಇದ್ರಾಗಬೇಕಾಗಿಲ್ಲ. ಏನು ಜಗತ್ತಿನಿಂದ ಯಾವೂ ಇದಕ್ಕಿದ್ದಂಗೆ ಅದರಿಂದ ಏನು ಲಾಭ ಇಲ್ಲ. ಎಲ್ಲಿ ತನಕ ಹಿಡಿಯವನಿ ಅದನ್ನು ಹಿಡ್ಕೊಂಡು ಕುಂತಾವ. ಈ ಶರೀರ ಹಿಡಿದ ಆರಾಮಿರ್ತಂತ ಎಲ್ಲಿ ತನಕ ಹಿಡ್ಕೊಂಡು ಕುಂದಿರ್ತೀವಿ, ವಿಕಾರಾಗಿ ಹೊಂಟದಿದೆ. ಹಾಂ, ವಿಕಾರ ದಿನಸ ಹಿಡ್ಕೊಂಡು ಕುಂತೀವಿ, ಇವು ಸುಖ ಕೊಡ್ತಾವ. ಅದರಂತೆ ಎಲ್ಲ ವಿಷಯ ವಸ್ತುಗಳು. ಹೊಲ ಹಿಡಿದು, ಹೊಲ ಸುಖದಿಂದ ಕೂಡ ಸುಖ ಕೊಡ್ತೈತೇನೆ? ಹೊಲ ಹಿಡನ್ರಿ ಅಪ್ಪ, ಅದನ್ನ ಹಿಡಿದೆ. ನೀನು ಬೇಕಾದದ್ದೇನು ಹಿಡಿಲಿಲ್ಲ, ಮನ್ನ ಹಿಡಿದೆ, ಮತ್ತೆ ಸುಖ ಏನು ಹಿಡಿಲಿಲ್ಲ. ಬಾಳೆ ದೇಶದಿಂದ ಎಷ್ಟು ಕಷ್ಟಪಡ್ತೀವಿ, ಅದರ ಶತಾಂಶದಷ್ಟು ಸ್ವರೂಪದ ಬಗ್ಗೆ ನೀ ಪ್ರಯತ್ನ ಮಾಡಿದ್ರೆ ದೇವ್ರು ಹಾಕಿದ್ಯಲ್ಲ. ಶತಾಂಶ ಅಂದ್ರೆ 100ನೇ ಭಾಗ. ಬಾಳೆದ ಪ್ರಯತ್ನ ಮಾಡೋ 100ನೇ ಭಾಗ ಶತಾಂಶ ಅಷ್ಟ. ಇಷ್ಟು ನೀ ಎಷ್ಟೇ ಪ್ರಯತ್ನ ಮಾಡಿದರೆ ದೇವ್ರ ನೀ ನನಗೆ ಹೊಳಿತಿತ್ತಲ್ಲೋ, ನಾನಾ ಸುಖ ಸ್ವರೂಪಿದ್ದೆ ನನಗೆ ಹೊಳಿತಿತ್ತಲ್ಲೋ, ಅನ್ಯದ್ರ ಹುಡುಕೋದೆಲ್ಲ ತಪ್ತಿತ್ತಲ್ಲೋ. ಅದು ಹೊಳಿ ಮಟ್ಟ ಅನ್ಯದ್ರ ಹುಡುಕೋದನ್ನು ನಾವು ಹೌದಿಲ್ಲ. ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಮೂರ್ಖರಾಗ್ಬಿಟ್ಟೇವೆ ನಾವು. ಅನ್ಯದ್ರ ಹುಡುಕವ್ರೆಲ್ಲರೂ ಮೂರ್ಖರು ಅಂತ. ತನ್ನಲ್ಲಿ ಇದ್ದದ್ದನ್ನು ಮರೆತು ಅನ್ಯದ್ರ ಹುಡುಕ್ತೇವೆ ನಾವು. ಜನ್ಮ ಜನ್ಮಾಂತರ ಹುಡುಕಾಕತ್ತೇವೆ. ನೀ ಸ್ವಲ್ಪ ನೀ ಪ್ರಯತ್ನ ಮಾಡಿದ್ರೆ ನೀನ ಆನಂದ ಸ್ವರೂಪ ಇದ್ದೆ ಅನ್ನೋ ನಿನಗೆ ಅನುಭವ ಬಂದ್ಬಿಟ್ಟಿದ್ರೆ ಇದೆಲ್ಲ ತಪ್ಪಿ ಬಿಡ್ತಿತ್ತಲ್ಲ. ಏನು ಅದಕ್ಕೆ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡಿ ಅಂಥ ಜನರ ಸಮೂಹದಿಂದ ಇರೋಕ್ಕಿಂತ ಅಡವಿ ಆಗಿರೋದು ಲೇಸು ಅಂತ. ಹೌದಿಲ್ಲ. ಅಲ್ಲೇ ಕೂಡಿಸ್ಬೇಕಂತ ಮನುಷ್ಯ, ಅಲ್ಲೇ ಜನದಟ್ಟನೆ ಕೂಡಬೇಕು. ಏನೇನು ಕಾಣ್ತಾವೆಲ್ಲ ಸಪ್ಪಳ ಇವು ಕುಡಿತಿಲ್ಲೋ. ಈಗ ಜಾತ್ರೆ ಎಲ್ಲ ಜಮ ಇಲ್ಲಿ ಹಾಕೊಂಡು ನೋಡು. ಹೌದಿಲ್ಲ. ಏನಾರ ಇಲ್ಲಿ ವಿಶೇಷ ಐತನು ಅಂತ ನೋಡಿ ಅವನು ಕಂಡು ಕೇಳಿ ಏನೈತೆ ಅದ್ರಾಗ. ಎಲ್ಲೊಬ್ಬ ವಿಚಾರವಂತದ ನಾವು ಏನೂ ಲಾಭ ಇಲ್ಲ. ಹೌದಿಲ್ಲ. ಏನೋ ಹೊಳೆದು ಬಂದೇವಿ ಈ ಕಡೆ, ಆ ಕಡೆ ಏನಪ್ಪ ಗದ್ದಲ ಬೇಡ. ಹೌದಿಲ್ಲ. ಆ ಗದ್ದಲದಾಗ ಸಾಕಷ್ಟು ಕೇಳೇವಿ. ಈಗ ಜನ್ಮ ಜನ್ಮಾಂತರ ಏನು ಹೊಸದಲ್ಲ ಅದು. ಜಾತ್ರೆ ಏನು ಹೊಸದಲ್ಲ, ನಾಟಕ ಏನು ಹೊಸದಲ್ಲ. ಏನು ಹೊಸದೈತಿ ಅವ? ಹೌದಿಲ್ಲ. ಒಳ್ಳೆ ಮಾಡಿದ್ದ ಮಾಡೋ ಕಿಸ್ಬಾದಾಸ ಏನು ಮಾಡಿದ್ದಾರೆ ನಾವು? ಹಾಂ, ಅದರಿಂದ ಏನಾಯ್ತು ನೀವು? ಅದಟ್ಟು ಅದರ ಮ್ಯಾಗಿನ ವ್ಯಾಮೋಹ ಗಟ್ಟಿಗೊಳಿಸು. ಅದರಿಂದ ಹಿಂದಕ್ಕೆ ಸರಿಬೇಕನ್ನು ನಾವು ಅದರಿಂದ ಬಹಳ ದೂರ ಇರಬೇಕು. ಇಂದ್ರಿಯ ಸಂಪರ್ಕ ಭೋಗ, ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರಬೇಕು. ಧ್ಯಾನದಲ್ಲಿ ತೊಡಗದ ಹೊರತು ಸ್ವರೂಪದ ಅನುಭವ ಎಂದೂ ಆಗುವುದಿಲ್ಲ. ಧ್ಯಾನದಲ್ಲಿ ತೊಡಗಬೇಕಾದ್ರೆ ಕೇಳಿದ್ದು ನೆನಪಿಟ್ಕೊಂಡಾಗ ಧ್ಯಾನದಾಗ ತೊಡಗಕ್ಕೆ ಬರ್ತೈತಿ. ಹೌದಿಲ್ಲ. ಕೇಳಿದ್ದ ನೆನಪಿಡ್ಲಿಲ್ಲ ಅಂದ್ರೆ ಏನು ನೆನಪು ಮಾಡೋ ನೀನು? ಏನು ಕೇಳಿದ್ಪ ಅಂತಂದ್ರೆ ಭಾಳ ಚಲೋ ಹೇಳಿದ್ರಿ, ಏನು ಹೇಳಿಲ್ಲ. ಮತ್ತೆ ಬೇರೆ ಸುದ್ದಿ ತೆಗೆದ್ರೆ ಹೆಂಗೆ ನೆನಪು ಹೇಳ್ತಿದ್ದೆ? ಹುಡುಕ್ಯಾಡಿ ಮತ್ತೆ ಕೈಲಿಂದ ಬಣ್ಣ ಕೊಟ್ಟು ಹೇಳ್ತಿದ್ದೆ. ಹೌದಿಲ್ಲ. ಬೇರೆ ಸುದ್ದಿ ಕೇಳಿ ಬಾಳೆ ಸುದ್ದಿ ಹೆಂಗೆ ಹೇಳ್ತಾನ? ಅದೊಂದು ಅವ್ರದ್ದು ಚಾಳಿ. ಒಂದು ಸ್ವಲ್ಪ ಚುಟಿಗೆ ಸಿಕ್ಕರೆ ಸಾಕು, ಇನ್ನೊಬ್ರದ್ದು ಯಾರು ಅದಕ್ಕೆ ಬಣ್ಣ ಕೊಟ್ಟು ಬಾಯಿ ತಕೊಂಡು ಕುಂದಿರ್ಬೇಕು, ಹಂಗೆ ಹೇಳ್ತಾನೆ. ಹೌದಿಲ್ಲ. ಇದರ ಸುದ್ದಿ ತೆಗಿ ಅಂದ್ರೆ ಅವ್ರನ್ನ ಕೇಳೋದು ಬಿಡಪ್ಪ ಇದಕ್ಕಂತ. ಯಾಕೆ ಅದ್ರ ಕಡೆ ಒಲವಿಲ್ಲ. ಒಲವಿನಿಂದ ಕೇಳಿದ್ರೆ ಹೆಂಗಾಕಿತ್ತು? ಸಮಾಧಿ ಮತ್ತು ನಿದ್ರೆಗೆ ಬಹಳ ಅಂತರದ.
ಸಮಾಧಿಯಿಂದ ಎಚ್ಚರ ನಮಗೆ ತೋರಿಕೆ ಬಗ್ಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಳಿದಿಲ್ಲ. ನಿದ್ರೆಯಿಂದ ಎಚ್ಚರ ನಮಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿರೋದಿಲ್ಲ. ಅಲ್ಲಿ ವಾಸನಾ ನಾಶ ಆಗಿದಾಗ ಸಮಾಧಿ ಹತ್ತಿರ. ಇಲ್ಲಿ ವಾಸನೆಗಳು ಅಡಗಿರ್ತಾವ, ನಿದ್ಯಾಗ ಮುಳುಗಿ ಇರ್ತಾವ, ನಾಶ ಆಗಿರೋದು. ಮುಳುಗೈತೆ ಅಲ್ಲಿ ನಿದ್ಯಾಗ, ನಾಶ ಆಗಿಲ್ಲ. ಅಲ್ಲಿ ಸಮಾಧಿ ಒಳಗೆ ನಾಶ ಆಗಿತ್ತು, ಹೋಗುವ ವಾಸನೆಗಳು ನಾಶ ಆಗ್ಯಾವ. ಅದಕ್ಕೆ ಎಂದಿನಂತೆ ಅವಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಂಟಾಗೋದಿಲ್ಲ ಸಮಾಧಿಯಿಂದ ಉತ್ಥಾನ ಆದ್ಮೇಲೆ. ಇಲ್ಲಿ ಅವು ಮುಳುಗಿದ್ವಲ್ಲ, ಮತ್ತೆ ಅವು ಹೇಳ್ತಾವ ಎಂದಿನಂತೆ ಅವ ವಾಸನೆಗಳು, ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ನಿದ್ದೆ ಮುಳುಗಿದ್ದು ಮತ್ತೆ ಅವು ವ್ಯಕ್ತ ಆಗ್ತಾವೆ. ಅದಕ್ಕೆ ಸಮಾಧಿಗೂ ನಿದ್ರೆಗೂ ಬಹಳ ಅಂತರ. ಅದರಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹೋಗಿರೋದು ನಾವು ನಿದ್ದೆ ಹತ್ತಿದ, ಸಮಾಧಿ ಹತ್ತಿ ನಾವು ಖಾತ್ರಿ ಮಾಡ್ಕೊಂಡು ಇವೆಲ್ಲ ಮಿಥ್ಯದವ, ಇವು ದುಃಖ ರೂಪಿ ಅದಾವ ಅನ್ನೋದು ಹೊಳೆದಿರ್ತದೆ. ನಾವು ಪುನಃ ಅವನ ಮನಸ್ಸು ಸತ್ತಾಗ ಹೋಗುದಿಲ್ಲ. ಸಮಾಧಿಯಿಂದ ಉತ್ಥಾನ ಆದ್ಮೇಲೆ ನಮಗೆ ನಿಜವನ್ನು ತಿಳಿದಿರ್ತಾವೆ. ನಾವು ಇದು ತಿಳಿಯಲಿ ಆರಾಮ ಇರ್ತೈತಿ. ಯಾವ ಅನ್ಯ ಭಾವ ಇಲ್ಲದಾಗ ನಾನು ಆನಂದಮಯನಿದ್ದೇನೆ ಅನ್ನೋ ಅನುಭವ ಎಲ್ಲರಿಗೂ ಬರ್ತದೆ ನೋಡ್ರಿ. ಅನ್ಯ ಕಲ್ಪನೆಗಳನ್ನು ಅನ್ಯ ಭಾವನೆಗಳನ್ನು ಸರಿಸಿ ನೋಡ್ಕೊ. ಆಗಿಂದಾಗ ತಕ್ಷಣ ರೋಕಡಿ ಅನ್ಯ ಕಲ್ಪನೆಗಳನ್ನು ಸರಿಸಿದ ಕೂಡಲೇ ಆ ಅನ್ಯ ಭಾವನೆಗಳಿಂದ ಅನ್ಯ ಕಲ್ಪನೆಗಳಿಂದ ಇದು ಮುಸುಕಾಗಿತ್ತು, ನಮಗೆ ಅನುಭವಕ್ಕೆ ಬರ್ದಂಗೆ ಆಗಿದ್ದ. ಅದಕ್ಕೆ ಈಗ ಸದ್ದ ಅದನ್ನು ಸರಿಸುವ ಅನ್ಯ ಭಾವನೆಗಳನ್ನು ಸದ್ದ ನಿನಗೆ ಅನುಭವಕ್ಕೆ ನಾನು ಮುಕ್ತಿದ್ದೇನೆ ಅನ್ನೋ ಅನುಭವಕ್ಕೆ. ಅನ್ಯ ಕಲ್ಪನೆಗಳನ್ನು ಅಳೆದು ಉಳಿದಂತಹದ್ದ ನಿನ್ನ ನಿಜ ಸ್ಥಿತಿ ಅಂತ. ಅದನ್ನು ತಿಳಿಯೋ ಅಂತ. ನಿನ್ನ ನಿಜವಿದನೆ ತಿಳಿಯೋ ಅಂದರೆ ಅನ್ಯ ಭಾವನೆಗಳನ್ನು ಸರಿಸಿದಾಗ ನಿನ್ನ ನಿಜದ ಅನುಭವ ನಿನಗಾಗ್ತದೆ. ಆ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಕಲ್ಪನಾರಹಿತ ಆಗಿರಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ನಿಜದ ಜ್ಞಾನ ನಮಗೆ. ಕಲ್ಪನೆಗಳ ಬೆನ್ನು ಹತ್ತಿದ ನಿಜ ಜ್ಞಾನ ನಿನಗಾಗುವುದಿಲ್ಲ. ಆವರಣ ಮುಸುಕಾಗಿದೆ. ಅದು ನಿಜವಾದ ಇರುವಿನ ಅನುಭವ ಬರದಂಗೆ ಕಲ್ಪನೆಗಳು ನಮಗೆ ಮುಸುಕಾಗಿ ಆವರಣ, ಕಲ್ಪನೆಗಳಿಂದ ಆವರಣ ಹೊಂದಿದಂಥ ತನ್ನ ನಿಜ ಕಲ್ಪನೆಗಳನ್ನು ಸರಿಸಿದ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತದೆ. ನಾವು ಆ ಪ್ರಯತ್ನ, ನಾವು ಕಲ್ಪನೆಗಳನ್ನು ಸರಿಸುವ ಪ್ರಯತ್ನ ನಾವು ನಿರಂತರ ಮಾಡಬೇಕು. ವಿಚಾರನ ಬೇಕದಕ್ಕೆ. ನಾವು ಮನುಷ್ಯನ ಕಲ್ಪನೆಗಳನ್ನೆಲ್ಲ ಇವ ಅನಿತ್ಯದವ, ದುಃಖ ರೂಪಿ ಅದಾವ ತಿಳಿದು ಅವನ್ನೆಲ್ಲ ಸರಸವ. ಎಲ್ಲ ಕಲ್ಪನಾರಹಿತ ಆಗಿ ಉಳಿಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕು. ನಾವು ಹೇಳ್ಕೊಂಡು ವಾಸನೆಗಳು ಕಲ್ಪಿಸುವಂತ ಅದ್ರಾಗ ಸುಖ ಐತಿ, ಇದ್ರಾಗ ಸುಖ ಐತಿ ಅಂತ ಇನ್ನೇನು ಕಲ್ಪಿಸ್ಕೊಂಡ ಅದ್ರ ಬೆನ್ನ ಹತ್ತಿ ತಿರ್ಕೊಂತ ಹೊಂಟೇವು ನಾವು. ಸದ್ದ ಕಲ್ಪನೆಗಳನ್ನು ಸರಿಸೋಣ, ಸರಿಸಿ ನಿಂತ ನೋಡ್ಕೋ, ಎಷ್ಟು ನಿನಗೆ ಆನಂದದ ಅನುಭವ ಆಗ್ತೈತಿ, ಎಂಥ ಅನುಭವ ಆಗ್ತೈತಿ. ಅದನ್ನು ನೋಡೋಕ್ಕಾಗಲ್ಲ ಮನಸ್ಸು, ಮತ್ತು ಕಲ್ಪನೆ ಮಾಡ್ಕೊಂತ ತಿರುಗುತ್ತ. ಅದೇ ಚಾವಿದೆ. ಕಲ್ಪನಾ ಮಾಡೋ ಮನಸ್ಸಿಗೆ ಅದೇ ಕಲ್ಪನೆ, ಅದಕ್ಕೆ ಮನಸ್ಸಿಗೆ ಅಸ್ತಿತ್ವ. ಎಲ್ಲಿ ತನಕ ಕಲ್ಪನೆಗಿರ್ತಾವ ಅಲ್ಲಿ ತನಕ ಮನಸ್ಸು. ಕಲ್ಪನಾ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ಮನಸ್ಸಿಲ್ದಂಗೆ ಮಾಡೋದು. ಕಲ್ಪನಾರಹಿತ ಆದ್ಮೇಲೆ ಮನಸ್ಸಿಗೆ ಅಸ್ತಿತ್ವನೇ ಇಲ್ಲ. ಅದಕ್ಕೆ ಜ್ಞಾನಿಗೆ ಮನಸ್ಸಿಲ್ಲ ಅಂತ. ನಾವು ಯಾವ ಕಲ್ಪನೆಗೂ ಅವಕಾಶನೂ ಕೊಡೋದಿಲ್ಲ. ಕಲ್ಪನೆಗಳೆಂಬ ಆಹಾರ ಸೇವನೆಯಿಂದ ಮನಸ್ಸು ಬದುಕೈತಿ. ಮನಸ್ಸಿಗೆ ಅಸ್ತಿತ್ವ ಎಲ್ಲಿ ತನಕ ಕಲ್ಪನಾ ಇರ್ತೈತೆ ಅಲ್ಲಿ ತನಕ ಅದಕ್ಕೆ ಅಸ್ತಿತ್ವ ಅದ. ಕಲ್ಪನಾ ಅಡಿಗೆ ಮನಸ್ಸಿಗೆ ಅಸ್ತಿತ್ವ, ಮನಸ್ಸಲ್ಲಿ ಐತಿ. ಸಂಕಲ್ಪ ವಿಕಲ್ಪಾತ್ಮಕ ಹಿ ಮನಃ. ಸಂಕಲ್ಪ ವಿಕಲ್ಪಗಳನ್ನು ಮಾಡೋದ ಮನಸ್ಸು. ಈಗ ಸಂಕಲ್ಪ ವಿಕಲ್ಪ ರಹಿತ ಆದ್ಮೇಲೆ ಮನಸ್ಸಿಗೆ ಅಸ್ತಿತ್ವ ಎಲ್ಲೈತಿ. ಧ್ಯಾನ ಕೂತಾಗಿದೆ ಮಾಡಬೇಕು. ಯಾವುದೇ ಸಂಕಲ್ಪಗಳನ್ನು ಮಾಡುವ ಮತ್ತು ಅದಕ್ಕೆ ವಿರುದ್ಧ ವಿಕಲ್ಪಗಳನ್ನು ಮಾಡ್ಕೊಂಡು ಎರಡನ್ನೂ ಮೀರಿದ್ದದ್ದು ನಿನ್ನ ನಿಜದ ಎಚ್ಚರ ಅಂತ. ಮನಸ್ಸಿನಲ್ಲಿ ಯಾವ ವಿಷಯ ವಾಸನೆಗಳು ಬಾರದೇ ಇರುವುದೇ ಚಿತ್ತ ಶುದ್ಧಿ ಅಂತ. ಹೌದು, ಮನಸ್ಸು ಸ್ವಚ್ಛ ಆಗ್ಬೇಕಂದ್ರೆ ವಾಸನಾರಹಿತ ಆಗ್ಬೇಕು. ನಾವು ಚಿತ್ತಶುದ್ಧಿ ಆಗದಿದ್ರೆ ಮೂಲ ವಸ್ತುವಿನ ಅನುಭವ ನಮಗೆ ಆಗುವುದೇ ಇಲ್ಲ. ಹೌದು, ಚಿತ್ತಶುದ್ಧಿ ಆಗಲಿಲ್ಲ ಅಂದ್ರೆ ಮೂಲ ಇರುವಿನ ಅನುಭವ ನಮ್ಗೆ ಹೆಂಗೆ, ನಾವು ಯಾರಿದ್ದೇವೆ ಅನ್ನೋ ಅನುಭವ ಹೆಂಗಾಗಬೇಕು. ಅದಕ್ಕೆ ನಾವು ಮೊದಲು ಮಾಡಿಕೊಡುವಂಥ ಕೆಲಸ ಅಂದರೆ ಚಿತ್ತಶುದ್ಧಿ, ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದು. ಅದನ್ನ ವಿವೇಕದಿಂದ ಅದನ್ನು ಮನಸ್ಸಿನ ಮಾಲಿನ್ಯವನ್ನು ಕಳ್ಕೊಡಿ.
ಯಾಕೆ ಮನಸ್ಸು ಹೊಲಸಾಗೈತೆ ಅಂದ್ರೆ ವಿಷಯದ ಆಶಯದ ಮೂಲಕ. ಹೌದು, ವಿವೇಕ ಇಲ್ಲದಕ್ಕೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ಬರೇ ವಿಷಯಗಳನ್ನ ನೆನಪು ಮಾಡೋದ್ರೊಳಗೆ ಜನ್ಮ ಜನ್ಮಾಂತರ ಕಾಲ ಕಳೆದು ಬಿಡ್ತದೆ. ಅದಕ್ಕೆ ವಿಷಯ ಚಿಂತನೆಯನ್ನ ವಿಚಾರದಿಂದ ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಕೈ ಬಿಟ್ಟಾಗ ಮನಸ್ಸು ಸ್ವಚ್ಛ ಇರ್ತೈತಿ. ಅವಾಗ ಇದ್ದ ವಸ್ತು ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ. ಬಿಡ ಈ ಸದ್ದ ಬಿಟ್ಟ ಅಂದ್ರೆ ವಿಷಯದ ಮ್ಯಾಗಿನ ವ್ಯಾಮೋಹ, ಸದ್ದ ನೀ ಆರಾಮ ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನೀ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಸದ್ದ ಈಗ ವಿಷಯದ ಮ್ಯಾಗಿನ ವ್ಯಾಮೋಹ ಸದ್ದ ಬಿಟ್ರೆ, ಮನುಷ್ಯನಾಗಿನ ವ್ಯಾಮೋಹ ಸದ್ದ ಯಾವಾಗ ಹೋತೋ ಆವಾಗ ನೀನು ಮುಕ್ತ. ಸದ್ದ ಮುಕ್ತ, ನೀನು ಸದ್ಯೋನ್ಮುಕ್ತ. ಸದ್ದ ನಿನಗೆ ಆಶೆ ಹೋತಂದ್ರೆ ಮುಂದೆ ಹೋಗಿ ಮುಂದೆ ಆಕೈತಿ. ಹಂಗಿಲ್ಲ, ಈಗಿಂದೀಗ ರೋಕಡಿ ತಕ್ಷಣ ಬಿಡು ಪುರುಷತ್ವ ಅನುಭವ. ಈಗಲಿ ಈ ಜೀವನಿಗೆ ರಾಗದಿಂ ಬಂಧನ. ಅದರ ಮ್ಯಾಗ ವಿಷಯಗಳ ಮ್ಯಾಗ ರಾಗ ಐತಿ, ಅದು ನಿನ್ನ ಬಂಧನ. ಅದನ್ನು ಬಿಟ್ಟೆ ಅಂದ್ರೆ ಈಗಿಂದೀಗ ರೋಕಡಿ ಬಿಡು ಪುರುಷತ್ವ ನಿನಗೆ. ಅದರ ಲಾಭ ಆಕೈತಿ ನೋಡಿ. ಕುದ್ರೆ ಏನಿಲ್ಲ. ತ್ಯಾಗದಿಂ ಘನ ಸೌಖ್ಯ ನಿಂತಿರ್ತದೆ. ವಾಸನಾ ತ್ಯಾಗ ಮಾಡ, ಅವಾಗ ನೀನು ಆನಂದ ಸ್ವರೂಪನಾದಿ ಅನ್ನೋ ನಿನಗೆ ಹೊಳಿತೈತಿ. ಅದಕ್ಕೆ ಮನಸ್ಸು ಮಲಿನ ಐತಿ ವಾಸನೆಗಳಿಂದ. ಭೋಗ ವಾಸನೆಗಳ ಒಳಗೆ ತೋಕಲ್ಲ. ಅದಕ್ಕೆ ವಾಸನೆಗಳನ್ನು ಹೃದಯದ ಭೋಗಿಚ್ಛೆ ತೊರೆಯಿದೆ. ಇಂದ್ರಿಯ ಸಂಪರ್ಕ ಭೋಗದ ಆಶಯದ ಮೂಲಕ ಮನಸ್ಸು ಹೊಲಸಾಕೊಂಡು ಅನುಸಂಧಾನ ಮಾಡುವ ಸೂತ್ರ ನಿನಗೆ ನೆನಪಿರ್ಲಿಲ್ಲ ಅಂದ್ರೆ ಏನು ಅನುಸಂಧಾನ ಮಾಡವ ನೀನು? ಹಂಗಾರೆ ಆನಂದದ ಅನುಸಂಧಾನ ಮಾಡೋ ಸೂತ್ರ ಯಾವುದು? ಮಹಾತ್ಮರು ಹೇಳ್ಕೊಂತ ಬಂದಾರಿಲ್ಲ, ಬ್ರಹ್ಮಸೂತ್ರ, ಆನಂದದ ಸೂತ್ರ, ಸುಖದ ಸೂತ್ರ. ಅದನ್ನು ಹೆಂಗೆ ಅನುಸಂಧಾನ ಮಾಡಬೇಕಂದ್ರೆ 2 ಕಲ್ಪನೆಗಳ ಮಧ್ಯಸ್ಥಿತಿಗಳು. ಸಂಧ್ಯಾ ಸೂತ್ರ, ಬ್ರಹ್ಮಸೂತ್ರ. 2 ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗೈತಿ. ಆ ಸ್ಥಿತಿ ಒಳಗೆ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಆ ಸೂತ್ರ ಬ್ರಹ್ಮಸೂತ್ರ, ಆನಂದ ಸೂತ್ರ ಅದನ್ನು ನೆನಪು ಮಾಡ್ಕೊಂತೀವಿ. ಕಲ್ಪನಾರಹಿತ ಇರುವಿನ ಸಂಧಿ. 2 ಕಲ್ಪನೆಗಳ ಮಧ್ಯಸ್ಥಿತಿ. ಕನಕದಾಸರು ಕೃಷ್ಣನನ್ನು ಕಿಂಡಿಯಲ್ಲಿ ಕಂಡರು ಅಂದ್ರೆ ಎಲ್ಲಿ? 2 ಕಲ್ಪನೆಗಳ ಮಧ್ಯದಲ್ಲಿ. ನಾವು ಗಾಡಿ ತೆಗೆದೇನು ಎಲ್ಲ, ಏನು ಗಾಡಿಯಾಗ ಸಿಗ್ತಾನೆ ಕೃಷ್ಣ. ಯಾವ್ದು ಕನಕನ ಕಿಂಡಿ ಅಂತ. ಒಂದು ಕಲ್ಪನಾ ಅಡಗೈತಿ, ಮತ್ತೊಂದು ಕಲ್ಪನಾ ಉದಯಕ್ಕಿಂತ ಸ್ಥಿತಿ, ಮಧ್ಯಸ್ಥಿತಿ ಒಳಗೆ ಕನಕದಾಸರು ಕೃಷ್ಣನ ದರ್ಶನ ಆತು. ಸ್ಥಿತಿ ಯಾಕೈತಿ? ಎಲ್ಲರಿಗೂ ಯಾಕೈತಿ ಅದು ಸೂತ್ರ ನೆನಪು ಇರ್ಬೇಕಲ್ಲ. ಬೇರೆ ಹಿಡ್ತಾನ ಇಲ್ಲ ಇದಕ್ಕೆ. ಈ ಸೂತ್ರ ಬಾಕಿದು ಏನು ಬೇಕಾಗಿಲ್ಲ. ಭಾಳ ಹ್ಞೂ ಅಂತ ಶಬ್ದ ಬಡಬಡ ಸೂತ್ರ ಕೂಡ ಹೋಗ್ಬೇಡ. ಸ್ವಲ್ಪ ಇದ್ರ ನೀ ಕಲ್ಪನಾರಹಿತ ಸ್ಥಿತಿ ಇರುವಿನ ಅನುಸಂಧಾನ ಸೂತ್ರ ನಿನಗೆ ಹತ್ತಿ ಅಂದ್ರೆ ನೀನು ಜನ್ಮ ಪಾವನಕ್ಕೆ. ಅದು ಹತ್ಬೇಕಾದ್ರೆ ವಾಸನಾ ಪೂರ್ಣ ಹೋಗ್ಬೇಕು. ಅದು ವಾಸನ ಹಂಗೆ ಕಲ್ಪನಾ ಹಾಕ್ಕೊಂತ ಹೋಗುದು. ಅದು ಕಲ್ಪನಾ ಹಂಗಾದ್ರೆ ಸುಖ ಸಿಗ್ತೈತಿ, ಹಿಂಗಾದ್ರೆ ಸಿಗ್ತೈತಿ. ಕಲ್ಪನೆಗಳು ಮಾಡ್ಕೊಂತ ರೂಢಿ ಆಗ್ಬಿಟ್ಟೈತಿ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಿ, ಎಲ್ಲಿ ಮನಸ್ಸು ಯಾಕೆ ಹಂಗೆ ಕಲ್ಪನಾ ಹಾಕ್ಕೊಂತ? ಅದು ಪುರುಷತಂತ್ರ ಅಲ್ಲ, ವಸ್ತುತಂತ್ರದ. ನೀನು ಏನೇನು ಕಲ್ಪಿಸ್ಕೊಂಡಂಗೆ ಇಲ್ಲ ಅದು ಎಲ್ಲ ಕಲ್ಪನಾ ಕೈ ಬಿಟ್ಟಾಗಿರ್ತೈತಿ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಕಲ್ಪನಾ ಮಾಡೋದೆಲ್ಲ ಕೈ ಬಿಟ್ಟ ಸುಮ್ಮನೆ ಇರಿಸಿದಾಗ ಈ ಸೂತ್ರ ನಮಗೆ ಹತ್ತೈತಿ. ಅದನ್ನು ನಮ್ಮ ಬುದ್ಧಿ ಮನಸ್ಸಿಗೆ ಹೇಳ್ಬೇಕಲ್ಲ. ಮೇಲೆ ಯಾಕೆ ಕಲ್ಪಿಸ್ಬೇಕು? ಅದ್ರಾಗ ಐತೆ ಅಂತ, ವಿಷಯದಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡಿನಿ. ನೀನೇ ಕಲ್ಪಿಸ್ಕೊಂಡಿನಿ. ಯಾರು ಹೇಳ್ಯಾರ ನಿನಗೆ ಅದು ಸುಖ ಕೊಡ್ತಾವಂತ? ನೀನು ಕಲ್ಪಿಸ್ಕೋಪ ಅದ್ರ ಬೆನ್ನು ಹತ್ತು ಅಂತ ಯಾವ್ದಾರು ದೇವ್ರು ಹೇಳಿರ್ತಾನೆ? ನಿಮ್ಮ ಮನೆ ದೇವರು ನೀನ ಕಲ್ಪಿಸ್ಕೊಂಡದ್ದು. ನಿನಗೆ ಬಂಧನಕ್ಕೆ ಹಾಕಿ, ನಿನ್ನ ಕಲ್ಪನಾನ ನಿನಗೆ ಬಂಧನಕ್ಕೆ ಹಾಕಿ. ಆ ಕಲ್ಪನಾ ಎಲ್ಲ ಹೊಡೆದು ಹಾಕಿದ್ರೆ ನೀನು ಬಂಧನಕ್ಕೆ ಹಾಕಾವ್ರೆ ಇಲ್ಲ. ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಇದ ನೋಡು ಸೂತ್ರ, ಸುಖದ ಸೂತ್ರ. ಇಲ್ಲದ ಕಲ್ಪಿಸ್ಕೊಂಡು ಅವೆಲ್ಲ ಕಲ್ಪನೆಗಳೆಲ್ಲ ಪುರುಷ ತಂತ್ರ. ಮನಸ್ಸಿಗೆ ಬಂದಂಗೆ ಕಲ್ಪಿಸ್ಕೊಂಡು ಬೇರೆ ಬೇರೆ ಏನಾರು ಕಲ್ಪಿಸ್ಕೊಂಡು ಕೂತ್ರ, ಬೇರೆ ಬೇರೆ ಭವಿಷ್ಯ ಅಂದ್ರೆ ಕಲ್ಪಿಸ್ಕೊಂಡು ಕುಂತ್ರ ಇರೋದಯ್ಯ ಸುಖ ಇರೋದು ಅಂದ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರೋದಯ್ಯ ಸುಖ ಇರೋದು ಭಾವಿಸ್ಕೊಂಡು ಕೂತಿರ್ತದೆ. ಏನು ಭಾವನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆನಂದ ಸೂತ್ರ ನಿನಗೆ ಹತ್ತೈತಿ. ಧ್ಯಾನ ಕೂತಾಗಿದೆ ಅಭ್ಯಾಸದಾಗ ತೊಡಗಬೇಕಾಗಿದೆ.
ಮಹಾತ್ಮರ ಶರೀರ ಜೀವಂತ ಇರುವಾಗಲೇ ಪಾರಮಾರ್ಥ ವಿಷಯ ಸಂಗ್ರಹ ಮಾಡ್ಕೋಬೇಕು. ಎಲ್ಲ ಸಂಶಯಗಳು ಈಗ ಕೇಳ್ರಿ, ಸಂಶಯ ಯಾರಿಗಾರ ಏನಾರು ಇದ್ರು ಅಂತಿದ್ರಪ್ಪ, ಶರೀರವಾದ ಮ್ಯಾಗ ಯಾರು ನಿಮ್ಗೆ ಹೇಳೋದು? ಯಾರಿಗಾರ ಏನಾರ ಸಂಶಯ ಇದ್ರ ಬಗ್ಗೆ ನಿಜವಾದ ಸುಖ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇದ್ದವನು ನಾಗ ಇದ್ದಾಗ ಎಲ್ಲ ಮಹಾತ್ಮರ ಶರೀರ ಜೀವಂತ ಇದ್ದಾಗ ಅವನ್ನೆಲ್ಲ ಕೇಳಿ ತಿಳ್ಕೊಂಡು ಗಟ್ಟಿ ಮಾಡ್ಕೊಂಡು ಅದ್ರ ಅಭ್ಯಾಸ ಕೊಡಬೇಕು. ಯಾರು ಹೇಳೋರು ನಿನಗೆ? ಎಲ್ಲರೂ ತುಡುಗರ ಅದಾರ, ದಾರಿ ತಪ್ಸಾರ ಭಾಳ ಮಂದಿ ಗುರುಗಳು. ಯಾರು ನಿನಗೆ ನಿಜವಾದದ್ದನ್ನು ತಿಳಿಸ್ಕೊಡೋರಿಲ್ಲ, ಎಲ್ಲ ಆಶೆ ಗುರುಕ ಗುರುಗಳು. ನಿನ್ನ ಮನಸ್ಸಿನ ಸಂಕಟ ಕಡೆ ಅವ್ರು ಯಾರು? ನ ಚಿತ್ತಾಪಹಾರಕ ವಿತ್ತಾಪಹಾರಕ ಅಂದ್ರೆ ನಿನ್ನ ದ್ರವ್ಯವನ್ನು ಹರಣ ಮಾಡೋರು ಹೊರತು, ಗಂಟೆ ಎಬ್ಸೋರು ಹೊರತು ಮನಸ್ಸಿನ ಸಂಕಟ ಕಳೆಯುವಂತಹ ಗುರುಗಳು ಯಾರು ಸಿಕ್ಕಿದ್ರು? ಏನೋ ಹಿಂದಿನ ಜನ್ಮದ ಪುಣ್ಯ ಸಿಕ್ಕದ, ಈಗ ಲಾಭ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಮಾಡೋದು? ನಿನ್ನ ಹಣೆ ಬರ, ನಸೀಬಿಲ್ಲ ನಿನಗೆ. ದುರ್ದೈವ. ಅದಕ್ಕೆ ಈ ವಿಚಾರ ವಿಷಯ ಸಂಗ್ರಹ, ಈ ಸಂಸ್ಕಾರ ಗಟ್ಟಿ ಮಾಡಿ ಮಹಾತ್ಮರ ಜೀವಂತ ಇದ್ದಾಗ ವಿಷಯಾದಿಗಳ ಭೋಗ ಅನಿತ್ಯದ ದುಃಖಮಯದ ಅನ್ನೋ ಮಾತು ಎಲ್ಲಿ ತನಕ ನಮಗೆ ಹೊಳಿದಿಲ್ಲ ನೋಡ್ರಿ, ಇಲ್ಲಿ ತನಕ ನಮಗೆ ಅಧ್ಯಾತ್ಮ ಹತ್ತುದಿಲ್ಲ. ಏನೂ ಉಪಯೋಗ ಇಲ್ಲಪ್ಪ ಇದ್ರಾಗ. ನಾವು ವಿವೇಕನಲ್ಲಿ ಜಾಗೃತ ಆಗ್ಬೇಕಲ್ಲ. ವಿವೇಕ ಜಾಗೃತ ಆದಾಗ ಬೆಳಕಿಗೆ ಬಂದಾಗ, ಬೆಳಕಿನಾಗ ನೋಡಿದಾಗ ಇದ್ರ ಹುಳುಕೆಲ್ಲ ಗೊತ್ತಾಕೈತಿ. ಕತ್ತಲ್ದಾಗ ನೋಡಿದ ಕೂಡಲೇ ಚಂದ ಕಾಣಲಾಗ್ತದೆ. ಅಜ್ಞಾನದೊಳಗೆ ಇದು ಭಾಳ ಪಾಚು. ವಿಚಾರದ ಬೆಳಕಿಗೆ ಬಂದು ನೋಡಿದಾಗ ಅಯ್ಯೋ ಇಷ್ಟೈತೆ ಹುಳುಕು, ಗಾಢ ಮರ ಅಂತ. ಒಮ್ಮೆ ನಿನ್ನಲ್ಲಿ ಈ ವಿವೇಕ ಜಾಗೃತ ಆದ್ರಾಗ ಹೊಳ್ಳಿ ನೋಡುದಿಲ್ಲಪ್ಪ, ಇದು ಬ್ಯಾಡಪ್ಪ, ಎಂದೆಂದೂ ಬ್ಯಾಡ ನಮಗೆ. ಹೌದಿಲ್ಲ? ಏನು ಕೊಟ್ಟರು ಬ್ಯಾಡಪ್ಪ ನಮಗಿದು, ಸಹವಾಸ ಬೇಡ ಅಂತೇವ, ವಿಷಯಗಳ ಸಹವಾಸ. ಅದು ಕತ್ತಲ್ದಾಗ ಅದನ್ನು ಮಬ್ಬಿಗೆ ಬಿದ್ದು ಅದ್ರ ಬೆನ್ನು ಹತ್ತಿ ಸ್ವಲ್ಪ ಬೆಳಕಿಗೆ ನಿಂತು ವಿಚಾರ ಮಾಡಿದ್ರೆ ದೋಷವನ್ನು ನೋಡಿದ್ರೆ ಒಮ್ಮೆ ದೋಷ ದರ್ಶನ ಆತಂದ್ರೆ ಅವಾಗ ಸ್ವಾಭಾವಿಕವಾಗಿ ನಿನಗೆ ಅದರಾಗ ಆಸಕ್ತಿ ಉಂಟಾಗ ವೈರಾಗ್ಯ ಬಂದ್ಬಿಡುತ್ತೆ. ಹಂಗೆ ಬರ್ಬೇಕಲ್ಲ ನಮ್ಗೆ ವಿಚಾರ. ನಮ್ಮಲ್ಲಿ ವಿಚಾರದ ಬೆಳಕು ಜಾಗೃತ ಆಗ್ತಾರೆ, ವಿವೇಕದ ಕಣ್ಣು ಅದಕ್ಕೆ ಜ್ಞಾನದ ದಿವ್ಯ ದೃಷ್ಟಿ ಅಂತಾರೆ. ಜ್ಞಾನದ ಕಣ್ಣು ರುದ್ರಾಕ್ಷಿ ಅಂತ ಅದಕ್ಕೆ ಕರೀತಾರೆ. ರುದ್ರಾಕ್ಷಿ ಧಾರಣ ಮಾಡೋದು ದಿವ್ಯ ದೃಷ್ಟಿಯನ್ನು ಹೊಂದುವಂತ. ಕಾಯಿ ಕಟ್ಕೊಂಡ್ರಕತ್ತ ಜಡವಾದ ಕಾಯಲ್ಲ, ರುದ್ರಾಕ್ಷಿ ಜ್ಞಾನದ ಕಣ್ಣಿಗೆ ಅಂತ. ಜ್ಞಾನದಿಂದಲೇ ನೋಡೋ ಮನುಜ, ತಿಳಿದು ನೋಡ್ರಿ ಏನು ಇಲ್ರಿ ಅಂತಾನ, ತಿಳಿದು ನೋಡ್ರಿ ಏನು ಇಲ್ಲ ಅಂತಾನ. ಅದ ಜ್ಞಾನದ ಕಣ್ಣು. ತಿಳಿದು ನೋಡ್ರಿ ಏನು ಇಲ್ಲ ಬಿಡ್ರಿ ಇದ್ರಾಗ ಅಂತಾನ. ರೂಢಿ ಒಳಗನ್ನೋದಲ್ರಿ. ಆ ಜ್ಞಾನದಿಂದಲೇ ನೋಡೋ ಮನುಜ ಯಾವುದು ಬಲು ಪಾಡ ಅಂತ. ನೀವು ಮಾಡೋ ವ್ಯವಹಾರ ನಿನಗೆ ಹಿತ ಕೊಡ್ತೈತೆ ನೋಡ್ಕೊ, ವಿಚಾರ ಮಾಡಿ ನೋಡಿ. ಮತ್ತು ಎತ್ತಾಗೊಂಟಿ ನೋಡ್ಕೋ. ಇದರಿಂದನೂ ಸುಖ ಹೊಂದಬೇಕಂತ ಈ ಕಡೆನ ಹೇಳತೈತಿ. ಮುಂದೆ ಅದ್ರ ಪರಿಣಾಮ ಏನೈತೆ ನೋಡಿ. ಕೇಡು ಕಡೆ ಹೊಡೆಯೋದು ಮಾಯ ಕೈ ಮಾಟ, ಬೇಡ ಬೇಡಲಿ ಮನವೇ ಬ್ಯಾಡಲೇ ಮನಸ್ಸು, ಅದು ಬ್ಯಾಡ. ವಿಷಯ ಸಂಗ್ರಹ, ವಿಷಯ ಭೋಗ, ಭೋಗದ ಒಡನಾಟ ಬ್ಯಾಡ್ಲೆ ಸಾಕಿದೆ. ಅಜ್ಞಾನದೊಳಗೆ ಗೊತ್ತಿಲ್ಲ ಮಾಡಿದ್ವಿ, ಇಲ್ಲ ಗೊತ್ತಾದ್ಮೇಲೆ ಇದ್ರ ಹಕ್ಕಿಗತಿ ಗೊತ್ತಾದ್ರೆ ಹೊಳ್ಳಿ ನೋಡಿದ್ರಿ. ಗೊತ್ತಾಗಿಲ್ಲ ನಮ್ಗೆ, ಹಂಗೆ ಹೇಳುವತ್ನಾಗಡೆ ಚೆಂಡ ಹಾಕ್ತೇವೆ, ಹೌದು ಹೌದು, ಮತ್ತು ಅಜ್ಞಾನದಾಗ ಬೀಳ್ತೇವೆ. ಸ್ವಲ್ಪ ಅದರಿಂದ ಅಲಿಪ್ತಾಗಿ ನಿಂತು ನೋಡು, ಅದ್ರಾಗ ಮುಳುಗಿಬಿಟ್ಟೇವು. ಬಾಳೆದಾಗಿ ಹೆಸರು ಮುಳುಗಿಬಿಟ್ಟಿಲ್ಲ. ಬಡ್ಕೊಂಡು ಮತ್ತೊಂದು ಏನು ಮಾಡಕ್ಕೆ ಹಚ್ಚೋದೇನಿಲ್ಲ. ಅನ್ಯ ವಿಚಾರ ಬಂದ ಕೊಡುದಿಲ್ರಿ. ಅದರ ಮುಳುಗಿಬಿಟ್ಟೆ ಅಂದ್ರೆ, ವಿಷಯ ವ್ಯಾಮೋಹದಾಗ ಮುಳುಗಿತೆ ಅಂದ್ರೆ ನಿನಗೆ ಎಲ್ಲಿ ಚಾನ್ಸ ಇಲ್ಲ ಇದನ್ನು ವಿಚಾರ ಮಾಡ್ಕೊಳಕ್ಕೆ ಅವಕಾಶ ಇರುವುದಿಲ್ಲ. ಅದಕ್ಕೆ ಅಜ್ಞಾನದಾಗ ಪೂರ್ಣ ಮುಳುಗಲ್ಲ. ನೀಟು ಅದು ತುದಿಮೆಟ್ಟಿನ ಮ್ಯಾಗ ಅಷ್ಟೇ ಗೆಳತನ ಮಾಡಿ, ಭಾಳ ಮಾಡಬೇಡ. ಪೂರ ಅದ್ರಾಗ ನೀ ಇನ್ವಾಲ್ವ್ ಆದೆ ಅಂದ್ರೆ ಕಡೆಗೆ ಹೋಗೋದು ಭಾಳ ಕಠಿಣ. ಪೂರ್ಣ ಅದ್ರಾಗ ಸಿಕ್ಕಿ ಅಂದ್ರೆ ನಿನಗೆ ಯಾವ ಹೆಸರನೂ ಇಲ್ಲ ಬರಾಕ. ಸುಂಬಳದಾಗ ಸಿಕ್ಕ ಮ್ಯಾಗ ನಾನು ಕಡೆಗೆ ಆಗೋದಿಲ್ಲ. ಅದು ಅದೇ ಸುಖರೂಪ ಅಂತೀವಿ, ಅಲ್ಲೇ ಸುಖ ಮುಗಿದು ಜೀವನ ಹೋಗ್ತದ. ಯಾರು ನಿನ್ನ ಇದನ್ನು ಮಾಡೋದು, ಪಾರು ಮಾಡೋರು ಯಾರು? ಹೆಂಗೆ ಹೇಳಿರ್ತೀವಿ ಹೇಳ್ಯಾರ ಹೇಳ್ರಿ ನೀವು ಅಂತಿರೋದು.
ಹ್ಮ್ ಎತ್ತರದಿಂದ ಪುನಃ ನಿದ್ದೆತ್ತು ಮಠ ಇದು ಒಂದು ಜನ್ಮನ. ಹೌದು, ಈ ಜನ್ಮದೊಳಗೆ ಕೊರತೆ ಬಾರ್ದಂಗೆ ಏನು ಮಾಡ್ಕೊಂಡ್ರಿ ಹೇಳಿ? ತೃಪ್ತಿಯನ್ನು ಹೊಂದಿದೆ ನಿಮಗೆ? ಎಚ್ಚರಿಕೆ ಅವಸ್ಥೆ ನಿನಗೆ ತೃಪ್ತಿ ಕೊಟ್ಟ? ಇಷ್ಟು ಎಚ್ಚರಿಕೆ ಅವಸ್ಥೆ ಕಳೆದೆ, ಒಂದರ ಅವಸ್ಥೆ ತೃಪ್ತಿ ಆಗಿದ್ದು ನಿನಗೆ, ಮತ್ತು ಇನ್ನೂ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಹಿಡ್ಕೊಂಡು ವಾಸನ ಕಟ್ಕೊಂಡು ಶರೀರ ಬಿಡ್ತೀವಿ, ಮತ್ತೆ ಎಚ್ಚರ ಆದ ಕೂಡಲೇ ಅದನ್ನು ಮಾಡ್ತೀವಿ. ಅದಿಲ್ಲ, ಎಚ್ಚರ ಆದ ಕೂಡಲೇ ಬಡ್ಕೋತೈತೆ ಹಂಗ ಬಾಳ್ಯಾಕೆ ಬಡ್ಕೊಂಡು ಆ ಸುಖ ಕೊಡ್ತೈತೆ ಅಂತ. ಶರೀರದ ಯಾತ್ರ ಪ್ರಾರಬ್ಧದ ಮೇಲೆ ಹಾಕಿ ತಾನು ಮಾತ್ರ ನಿಶ್ಚಿಂತ ಆಗಿರ ಕಲಿಬೇಕು. ಇದೇ ವೇಳೆ ನಿಶ್ಚಿಂತ ಆಗಿರ್ಲಿಕ್ಕೆ ಒಳ್ಳೆ ವೇಳೆ ಸಮಯ ಇದು, ಒಳ್ಳೆಯ ಸುಮುಹೂರ್ತ, ಒಳ್ಳೆಯ ಮುಹೂರ್ತದ. ಏನು ನಿಶ್ಚಿಂತವ ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋಂಗಿತ್ತು. ಏನು ಅಲ್ಲಿ ಅಂದ್ರೆ ಹೋಗ್ಕೊಂತ ಹೋಗಿ ಏನು ಮಾಡೋದು? ಚಿಂತೆ ಕಳ್ಕೊಂಡು ಆರಾಮ ಇರಬೇಕು ಅನ್ನೋದು ಇದು ಒಳ್ಳೆಯ ಸಮಯದ ಮನುಷ್ಯನ ಜನ್ಮದಾಗ. ವಿಚಾರ ಮಾಡಿ ಇವುಗಳ ಹಕ್ಕಿಕತೆ ಎಲ್ಲ ತಿಳ್ಕೊಂಡು ಅದರ ಮ್ಯಾಗಿನ ವ್ಯಾಮೋಹವನ್ನು ಬಿಡುವ ನಿಶ್ಚಿಂತ ಆಗಿರಾಕ ಬರ್ತದೆ. ಏನು ಕಲ್ಪನಾರಹಿತ ಸ್ಥಿತಿ ಕಡೆ ಲೆಕ್ಕ ಕೊಟ್ಟು ನೋಡ್ಬೋದು. ಪ್ರತಿಯೊಬ್ಬರಿಗೆ ಅದನ್ನು ಹೋಗ್ಬೋದು ಕಲ್ಪನಾರಹಿತ ಸ್ಥಿತಿ ಹೋಗಿ. ಅದೇ ಅಭ್ಯಾಸ ನಾವು ಮಾಡಬೇಕಾಗಿ. ಕಲ್ಪನಾರಹಿತ ಇರುವಿನ ಅನುಸಂಧಾನ ನಿರಂತರ ಅಭ್ಯಾಸದಾಗ ಕೊಡುತ್ತೆ. ಆ ಅಭ್ಯಾಸ ಮಾಡಿದಾಗ ನಿನಗೆ ಅನುಭವ ಕೊಡ್ತದೆ. ಅಭ್ಯಾಸಿ, ಅನುಭವಿ, ಆರೂಢ ಇವರು ಮೂರು ಮಂದಿ ಬಿಟ್ಟು ಬಾಕಿ ಜನರೆಲ್ಲ ತಮ್ಗೆ ಏನು ಬೇಕಾಗಿದೆ ಅದನ್ನು ಬಿಟ್ಟು ಬ್ಯಾಡಾದನ್ನ ನೆನಪಿನಾಗ ಪ್ರಯತ್ನ ನಡೆಸ್ಯಾರ. ಹೌದು, ಆನಂದದ ಅಭ್ಯಾಸ ನಾವು ಹಿಡಿದು ಗೊತ್ತಾಗ್ತದೆ. ನಾವು ಕಲ್ಪನಾರಹಿತ ಸ್ಥಿತಿ ಅಭ್ಯಾಸ ಮಾಡ್ತೀವಿ, ಮುಂದುವರೆದಾಗ ಅವಾಗ ಅನುಭವ ಆಕೈತಿ. ಅದೇ ಆ ರೂಢಿ ಇವಾಗ ನಾವು ಹೋಗ್ತಾನೆ ಆರೂಢನ ಸ್ಥಿತಿ ಅಂತ. ಕಲ್ಪನಾರಹಿತ ಇರುವಿನ ರೂಢಿ ಮಾಡ್ಬೇಕಲ್ಲ, ಅದು ನಾವು ಅನುಭವ ಬರ್ಬೇಕು. ನಾವು ಆ ರೂಢಿ ಆಗ್ತದೆ. ನಾವು ಕಲ್ಪನಾ ಮಾಡ್ಕೊಂತ ರೂಢಿ ಆಗಿಬಿಟ್ಟೈತೆ ನಾವು. ಈ ರೂಢಿ ಬ್ಯಾಸರಿಕೆನೂ ಹೊಂತೀವಿ, ಕಲ್ಪನಾ ಮಾಡಿದನೂ ಆಗ್ತಿಲ್ಲ. ಕಡೆಗೆ ನಿದ್ದೆಗೆ ಮರಿಬೇಕೀನಿ. ಇದಕ್ಕೆ ಉಪಾಯ ಮತ್ತೆ ಇದಕ್ಕೊಂದು ಅವಸ್ಥೆ, ಇದು ನಿದ್ದೆ ಅವಸ್ಥೆ ಬರ್ತದೆ. ಯಾವುದು ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಾವು ಸಮಾಧಿ ಹತ್ತೈತಿ. ಇದು ಕಲ್ಪನಾ ಮಾಡಿ ಸಾಕಾಗಿ ನಿದ್ದೆ ಹೋಗ್ತೈತಿ. ಇದಕ್ಕೊಂದು ಸಮಾಧಿ, ಅಜ್ಞಾನ ಅವಸ್ಥೆ. ಇಲ್ಲಿ ತಾತ್ಪೂರ್ತಿಕ ವಿಶ್ರಾಂತಿ, ಅದು ನೀತಿ. ಇದು ಸಮಾಧಿ ಸ್ಥಿತಿ, ಶಾಶ್ವತ ಶಾಂತಿ. ಏನು ಯಾವುದು ಬೇಕು ನೋಡ್ಕೊಂಡು ನಿಮ್ಮ ಎಂದೆಂದು ದುಃಖ ಬರಬಾರ್ದು, ಯಾವಾಗಲೂ ಆರಾಮಿರ್ಬೇಕನ್ನೋ ಇದು ಸಮಾಧಿಯನ್ನು, ಜ್ಞಾನ ಸಮಾಧಿಯನ್ನು. ಅದು ನಿಶ್ಚತ್ವದ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಈ ಲಾಭವನ್ನು ಮಾಡ್ಕೋಬೇಕು. ಮಾಡಿಕೊಂಡ್ರೆ ದೊಡ್ಡ ಲಾಭ ನಿನಗೆ, ಮಾಡಿಕೊಡಿಲ್ಲ ಅಂದ್ರೆ ಮತ್ತೆ ಹಾನಿ, ದೊಡ್ಡ ಹಾನಿ. ಏನು ಪುನಃ ಇಂಥ ಅವಕಾಶ, ಇಂಥ ಒಂದು ಮಾರ್ಗದರ್ಶನ ಮುಂದೆ ನಿನಗೆ ಸಿಗ್ತೈತೆ ಅನ್ನೋದು ಬರಸಿಲ್ಲ. ಮುಂದೆ ಹಾಕಕ್ಕೆ ನಿನಗೆ ಮುಂದಿಂಥ ವಾತಾವರಣ, ಇಂಥ ಒಂದು ಜನ್ಮ ಬರ್ತೈತೆ ಅನ್ನೋದು ಏನು ಬರೋದೈತೆ? ಮುಂದೆ ಹಾಕತ್ತೇವೆ, ಮುಂದೆ ಹಾಕಬೇಡ. ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ತಿಳ್ಕೊಂಡು ಲಾಭ ನಿನಗೆ. ಮುಂದಿನ ಕ್ಷಣ ನಿನ್ನದಲ್ಲ. ಎಂಥ ಶರೀರ ಬರ್ತೈತೋ, ಎಂಥ ಸಂಘ ನಿನಗೆ ಸಿಗ್ತೈತೋ ಹೇಳಿ ಬರೋದಿಲ್ಲ. ಏನು ಅದಕ್ಕೆ ತಡ ಮಾಡೋಕೆ ಹೋಗ್ಬೇಡ, ದೌಡ್ ಮಾಡ್ಕೋ ಕೆಲಸ ಆಯ್ತು. ಹೊರಗೆ ಸ್ವಾಮಿಗಳು, ಸನ್ಯಾಸಿ, ಜಗದ್ಗುರುಗಳು ಆಗೋದೆಲ್ಲ ಎದಕ್ಕೆ ಬೇಕಾಗಿದೆ? ಅದೊಂದು ದಂಧೆಗೆ ಆಗ್ಬಿಟ್ಟೆ. ವಿಷಯ ಸಂಗ್ರಹ ಮಾಡ್ಕೊಳಕ್ಕೆ ನೀ ಸಾಧು ಸನ್ಯಾಸ ಹೋಗಾಕೋದಿಲ್ಲ, ಆಸೆ ಬಿಟ್ಟು. ಹೌದಿಲ್ಲ, ನಾ ಸಾಧುವಾಗಿನೇ ಸನ್ಯಾಸಿ, ಹೊರಗೆ ಆಗೋದು ಬೇಕಾಗಿಲ್ಲ, ಒಳಗೆ ಸನ್ಯಾಸ ಆಗೋದು ಅಂದ್ರೆ ಲಾಭದ. ಹೊರಗೆ ಸನ್ಯಾಸಿ ಆಗುವ ಲೌಕಿಕ ಮಾನ ಮರ್ಯಾದೆ ಸಿಗ್ಬೋದು, ಜನರೆಲ್ಲ ಏನಕ್ಕೇನಾರು ಕೊಡ್ತಾರೆ, ಚೈನಿ ಹೊಡ್ಕೊಂತ ಅಡ್ಡಾಡೋದು. ಜ್ಞಾನ ಆಗೋದಿಲ್ಲ. ಅದೊಂದು ವಾಸನ, ಅದು ಜನ್ಮ ಅಂತ ತಿರುಗಾಕತ್ತೆ. ಮತ್ತು ಏನು ಅಪೇಕ್ಷೆ ಮಾಡ್ತೀವಿ, ಅವ ಕೊಡಲಿಲ್ಲ, ಆ ಭಕ್ತ ಕೊಡಲಿಲ್ಲಪ್ಪ ನನಗೆ, ಈ ಭಕ್ತ ಕೊಡಲಿಲ್ಲ ಅಂತ ಹಂಗವಾತ್ ನೋಡವು, ಏನು ಕೊಡಲಿಲ್ಲ. ಮರಗ್ತೈತಿಲ್ಲ ಮತ್ತೆ ಮನಸ್ಸು ಕೈ ನೋಡ್ತೈತಿ, ಬಂದ ತಡಿಯಪ್ಪ ಏನಾರು ಕೊಡ್ತಾರ ನಾವು. ಹೌದಿಲ್ಲ, ಚಾಡಿ ಬಿದ್ದು ಬಿಡ್ತೈತಿ.
ತಗೊಳ್ಳಿ ಚಾಳ್ ಬಿತ್ತಂದ್ರೆ ಭಾಳ ಕೆಟ್ಟ. ಕಲ್ಪನಾರಹಿತ ಸ್ಥಿತಿ ಹೊಂದುವುದು ಎಲ್ಲರಿಗೂ ಒಂದೈತಿಲ್ಲ. ಇದರ ನೆನನಾಗಿರುವುದನ್ನು ಪೂಜೆ. ಇದು ಅತಿ ಉಚ್ಚ ಮಟ್ಟದ ಪೂಜೆ. ಕಲ್ಪನಾರಹಿತ ಇರುವುದನ್ನು ಅನುಸಂಧಾನ ಮಾಡೋದು, ಮನಸ್ಸು ಸ್ವಚ್ಛ ಆದಾಗ ಅಂತಃಕರಣ ದೋಷ ಎಲ್ಲ ಪೂರ್ಣ ನಾಶ, ಎಲ್ಲ ಆಶಯಗಳಿಂದ ನಾಶ ಆದಾಗ ಅದರ ಸೂತ್ರ ನಮಸ್ತೆ. ಒಳಗವು ಭೋಗ ವಾಸನೆಗಳಿದ್ದು ಅಂದರೆ ಕಲ್ಪನಾರಹಿತ ಇರುವುದನ್ನು ಅನುಸಂಧಾನ ಮಾಡೋಕ್ಕಾಗುವುದಿಲ್ಲ. ಅಂತಃಕರಣ ಮಲಿನ ಇದ್ದವರಿಗೆ ಸಾಧ್ಯವಿಲ್ಲ. ಅದಕ್ಕೆ ಅಂತಃಕರಣ ಪರಿಪಕ್ವಿಕೆ ಲಭ್ಯ. ಯಾರ ಅಂತಃಕರಣ ಪರಿಶುದ್ಧ ಇರ್ತೈತಿ ಅವ್ರು ಕಲ್ಪನಾರಹಿತ ಇರುವುದನ್ನು ಅನುಸಂಧಾನ ಸೂತ್ರ ಹತ್ತೈತಿ. ಅದಕ್ಕೆ ನಾವು ಅದು ಬಹಳ ಮುಖ್ಯದ. ಮನಸ್ಸನ್ನು ಸ್ವಚ್ಛ ಮಾಡ್ತೀವಿ, ವಾಸನ ಪೂರ್ಣ ನಾಶ ಮಾಡ್ಕೊಳ್ತೀವಿ. ಅದನ್ನು ನಾವು ಮಾಡಬೇಕಾಗಿದೆ. ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದರೆ ಜನ್ಮ ಜನ್ಮಾಂತರ ತಿರುಗು ತಪ್ಪೋದಿಲ್ಲ ನಿನಗೆ. ಈಗ ಸಮಯ ಮನುಷ್ಯನ ಜನ್ಮದಾಗ ವಿವೇಕ ಐತಿ. ಈ ಎಚ್ಚರ ಆಗಕ್ಕೆ ಬರ್ತೈತಿ ಈಗ ಮನುಷ್ಯನ ಜನ್ಮದಾಗ. ಬಾಕಿ ಜನ್ಮದಾಗ ಈ ವಿವೇಕ ಜಾಗೃತ ಆಗೋದನೇ ಇಲ್ಲ. ದೇವತೆಗಳ ಜನ್ಮದಾಗ ಸುಧಾ ಬರೋದಿಲ್ಲ. ಅಲ್ಲಿ ಅಜ್ಞಾನ ಆವರಿಸಬೇಕು. ಇಲ್ಲಿ ಜಾಗೃತಗೊಳಿಸುವ ಸಮಯ ಇದು. ಒಳ್ಳೆಯ ಸಮಯ ಅದ, ಒಳ್ಳೆಯ ಸಮಯ ಅದು. ಮನುಷ್ಯನ ಜನ್ಮದಾಗ ವಿವೇಕವಂತರ ಆಗ್ಬೇಕಾಗಿ ಜಾಗೃತ ಆಗ್ಬೇಕು. ವಿವೇಕವನ್ನು ಜಾಗೃತಗೊಳಿಸುವಂತಹ ಸಮಯ ಇದು ನಮಗೆ. ಇದು ಉಚ್ಚ ಮಟ್ಟದ ಪೂಜೆ, ಕಲ್ಪನಾರಹಿತ ಇರುವಿನ ಅನುಸಂಧಾನ. ಇನ್ನು ಸಾಮಾನ್ಯ ಪೂಜೆ ಅಂದರೆ ಜೀವಿಗಳಿಗೆ ಉಪಕಾರ ಮಾಡೋದು, ಸಂತೋಷಗೊಳಿಸೋದು. ಇದನ್ನು ಮಾಡಕ್ಕರ ಕಲಿ. ಇದನ್ನು ಮಾಡಕ್ಕೆ ಬಂದಾಗ ನಿನಗೆ ಇದು ಉಚ್ಚ ಮಟ್ಟದ ಪೂಜೆ ಮಾಡಕ್ಕೂ ಬರ್ತೈತೆ. ಮೊದಲು ಇದು ಬೇಕು ನಮಗೆ. ಸಾಮಾನ್ಯ ಜನರ ಇದು ಚಾರ್ಜ್ ಇಟ್ಟೇನು ನೋಡೋದನ್ನು ತುಂಬ ಇಲ್ಲಿ ಅದನ್ನು ಹಲೋ ಶಿವ, ಈಗ ಪ್ರವಚನ ನಡೆದ ಹಿಂದಗಡೆ ಹಚ್ಚ. ಹೌದು, ಸಾಮಾನ್ಯ ಪೂಜೆ ಮಾಡಿದಾಗ ನೀನು ಅಂತಃಕರಣ ಸ್ವಚ್ಛಕತೆ. ಈ ಪೂಜೆ ಹಿಡೀರಿ. ಅದನ್ನು ಮಾಡೋಕೆ ತಯಾರಿಲ್ಲ ನಾವು. ಸಾಮಾನ್ಯ ಪೂಜೆ ಅಂದರೆ ಜೀವಿಗಳು ಎಲ್ಲಿ ಅಂತಃಕರಣ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲಿ ಈ ಪೂಜೆ ಸಲ್ಲಿಸ್ಬೇಕು. ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ನಿನಗೆ ಏನು ಲಾಭ ಅಂತ ಹೇಳಿ ಮಾಡಬಾರ್ದು ಅಂತಾರಲ್ಲ. ಚೈತನ್ಯ ಇಲ್ಲದಲ್ಲಿ ನೀ ಎಷ್ಟು ನಡ್ಕೊಂಡ್ರೆ ಏನು ಅವಕ್ಕೆ ಸಂತೋಷ ವ್ಯಕ್ತ ಆಗ್ತೈತೆ. ಅಲ್ಲಿ ಜಡದಾಗ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತೆ ಅಲ್ಲಿ ಮಾಡಿದ್ರೆ ಅಡ್ಡಿ ಇಲ್ಲ. ಅದರ ಫಲ ನಿನಗೆ ಸಿಗ್ತೈತೆ. ಫಲಾಪೇಕ್ಷೆ ಇತ್ತಂದ್ರೆ ಇಚ್ಛಿತ ಫಲಗಳು ಸಿಗ್ತಾವೆ. ಇಚ್ಛಿತ ಫಲಾಪೇಕ್ಷೆ ಇರಲಿಲ್ಲ ಅಂತಃಕರಣ ಸ್ವಚ್ಛತೆ. ಈ ಸಾಮಾನ್ಯ ಪೂಜೆ ಮಾಡೋದ್ರಿಂದ ಅಂತಃಕರಣ ಸ್ವಚ್ಛ ಆದಾಗ ನೀನು ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡೋಕ್ಕೆ ಬರ್ತೈತಿ. ಅದನ್ನು ಮಾಡಾಕ್ತಾ ಇರಲಿಲ್ಲ ನಾವು, ಹೌದಿಲ್ಲ? ಎಷ್ಟು ಅನುಭವಗಳು ಅದನ್ನು ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ಮತ್ತು ಹೊರಗೆ ಆ ಗುಡಿಗೂ ಅದನ್ನ ಈ ಕಲ್ಲು ಕಟ್ಟಿಗೆ ಏನು ವ್ಯರ್ಥ ನೀನು ಮಾಡೋದಿಲ್ಲ. ಜೋಳ ಪೂಜೆ ಇದು ನಿಜವಾದ ಪೂಜೆ. ಅಂತಃಕರಣ ಚೈತನ್ಯ ಎಲ್ಲಿರ್ತೈತಿ ಅಲ್ಲಿ ಸಂತೋಷಗೊಳಿಸು. ಎಲ್ಲ ಜೀವಿಗಳಿಗೆ ಸಂತೋಷಗೊಳಿಸೋದು ದೇವರ ಪೂಜೆ. ತದೇವ ಈಶ್ವರ ಪೂಜೆ ನಮ್ಮದ. ಬಟ್ ಇಟ್ಟು ಹೇಳ್ಯಾರಿಲ್ಲ, ಇದು ಒತ್ತು ಕೊಟ್ಟು ಇದೇ ಈಶ್ವರನ ಪೂಜೆ, ಉಳ್ಕಿದ್ದೆಲ್ಲ ಅಲ್ಲಗಳದಂಗೆ ಆತಿಲ್ಲ. ತದೇವ ಅಂದಿಂದ ಇದೇ ದೇವರ ಪೂಜೆ ಅಂತ ಒತ್ತು ಕೊಟ್ಟು ಹೇಳಿದ ಮ್ಯಾಗ ಉಳ್ಕಿದ್ದ ಅಲ್ಲಗಳದಂಗೆ ಅವ್ರಿಗೆ ಮತ್ತೆ ಯಾಕೆ ಮಾಡ್ಬೇಕು ಅದನ್ನು? ಅದ್ರ ಫಲ ಉಣ್ತೀವಿ. ಯಾರೇನು ಮಾಡೋದು? ಕಾಲಕ್ಕೆ ಮಹಾತ್ಮರು ಇದನ್ನು ಹೇಳ್ಕೊಂತ ಬಂದರೆ ಎಲ್ಲೋ ಒಬ್ಬರು ಪುಣ್ಯಾತ್ಮರು ಅದ್ರ ಲಾಭ ತಗೋಬೇಕನ್ನೋರು ಮಾಡಬಾರ್ದಂತ ಹೇಳ್ಯಾರಿಲ್ಲ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಅಲ್ಲಿ ಸುಪ್ತಾವಸ್ಥೆ ಒಳಗದವು ಕಲ್ಲು ಕಟ್ಟಿಗೆ. ಅಲ್ಲಿ ಜೀವ ಕಣ್ಣುಗಳದಾವ, ಆದರೆ ಅಲ್ಲಿ ಪ್ರಜ್ಞೆ ಇಲ್ಲ, ಪ್ರಜ್ಞಾಹೀನ ಸ್ಥಿತಿ ಒಳಗದವು. ಇಲ್ಲಿ ಮನುಷ್ಯನಲ್ಲಿ ಐತಿ, ಇಲ್ಲಿ ಪೂಜೆ ಸಲ್ಲಿಸು ನೀವು. ಎಲ್ಲ ದೇವರು, ಇವೆಲ್ಲ ದೇವರು. ನಾವು ಪ್ರತಿಯೊಬ್ಬರು ನಾವು ಒಬ್ಬ ಪೂಜಾರಿ ಇರ್ತೀವಿ.
ಇವನು ಸಂತೋಷಗೊಳಿಸುವಂಥ ಅದನ್ನು ಕೆಲಸ ನಮ್ಮದು. ನನ್ನ ಪೂಜೆ ಬರೋಬ್ಬರಿ ಆದಂಗೆ ಎಲ್ಲರೂ ನಿಮ್ಮ ಸಂತೋಷ ಆಗುವಂಗೆ ಏನು ನಮ್ಮಪ್ಪ ಒಂದೆರಡು ಮಾತು ಹೇಳಿ ಕಲಿಸ್ಯಾನ, ಅವನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಾಗ ನಿಮ್ಗೆ ಸಂತೋಷ ಆಕತಿಲ್ಲ. ಈ ವಿಚಾರವನ್ನು ಹೇಳಿದ್ವಿ ಅವಾಗ ನನ್ನ ಪೂಜೆ ಬರೋಬ್ಬರಿ ನಡೆದಂಗೆ ಅಂತಿದ್ರು ಆಚಾರ್ಯ. ಏನು ವಿವೇಕ ಉದಯ ಆಗದ ಹೊರತು ನಮ್ಗೆ ಇನ್ನೂ ಮನುಷ್ಯತ್ವ ಬರುದಿಲ್ಲ ಅಂತ. ಯಾವುದು ನಿತ್ಯ ಯಾವುದು ಅನಿತ್ಯದ, ಯಾವುದು ಹಿತ ಯಾವುದು ಅಹಿತ ಅನ್ನೋ ವಿವೇಕ ನಮಗೆ ಉದಯ ಆದಾಗ ಅವಾಗ ಮನುಷ್ಯತ್ವ ಬಂದಂಗೆ. ಏನು ಇಲ್ಲಾಂದ್ರೆ ಪಶುನನ ಅದ. ವಿವೇಕ ಇಲ್ಲದವ್ರಿಗೆ ಏನು ಮಾಡಾಕ್ತೀನಿ ನೋಡ್ಕೊ. ವಿವೇಕ ಇದ್ರೆ ಹಿಂಗೆ ಯಾಕೆ ಮಾಡ್ತಿದ್ವಿ ನಾವು? ಪಶು ವರ್ತನನ ಆಯ್ತಾನೆ, ವಿವೇಕ ಉದಯ ಆಗಿಲ್ಲ. ಮನುಷ್ಯರಂಗೆ ಬದುಕ್ತಿದ್ವಿ, ಮನುಷ್ಯರಂಗೆ ಇರಕ್ಕೆ ಬರ್ತಿತ್ತು, ವಿವೇಕ ಉದಯ ಆಗಿತ್ತು. ಮನುಷ್ಯತ್ವ ಬರ್ತಿತ್ತು ಮೊದಲು ವಿವೇಕ ಉದಯ ಆಗಲಿ. ಯಾವುದು ನಿತ್ಯ ಯಾವುದು ಅನಿತ್ಯದ, ಯಾವುದು ಹಿತ ಯಾವುದು ಅಹಿತದ ಅನ್ನೋ ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಅವನು ಮನುಷ್ಯ. ಅವಾಗ ಅವಾಗ ಮುಂದುವರಿಯಾಕೆ ಬರ್ತೈತಿ. ವಿವೇಕ ಜಾಗೃತ ಆದಾಗ ಎತ್ತಾಗ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತೆ. ಹಂಗೆ ಕತ್ತಲ್ದಾಗ ವಿವೇಕ ವಿಚಾರ ಇಲ್ಲೇ ಒಟ್ಟು ಹಂಗೆ ಏನು ಮಾಡ್ತಾನೆ ಕೈ ಆಡಿಸ್ಕೊಂತ ಹೊಂಟೇವು ನಾವು. ಒಟ್ಟು ಕತ್ತಲ್ದೊಳಗಿನ ಕರ್ಮಗಳನ್ನು ಮಾಡ್ಕೊಂತ ಕತ್ತಲ್ದೊಳಗೆ ನಾವೆಲ್ಲ ಕರ್ಮಕಾಂಡ ಏನು ಮಾಡೋದು ಕತ್ತಲ್ದ. ಅದಕ್ಕೆ ಅದನ್ನೆಲ್ಲ ವಿವೇಕಿಗಳದ ವಿವೇಕವಂತರದಲ್ಲ ಅದು ಕರ್ಮಕಾಂಡ. ಕತ್ತಲ್ದನ ಕರ್ಮ ಕತ್ತಲೇನು ಕಳೀಲಾರ್ದು. ಅದಕ್ಕೆ ಜ್ಞಾನಕ್ಕಾಗಿ ನಾವು ವಿವೇಕವಂತರ ಅದಕ್ಕೆ ಮುಖ ಕೊಡ್ಬೇಕಾಗಿ ಬೆಳಕಿನಡೆಗೆ ನಾವು ಸಾಗಬೇಕಾಗಿ. ಕತ್ತಲ್ದಾಗ ಹೋದ ಮತ್ತು ದುಃಖ ಬಿಟ್ಟದ್ದನ ಅಲ್ಲಿ ಅಜ್ಞಾನದೊಳಗಿನ ದುಃಖ ಆಗಿತ್ತು. ದಾರಿಯಲ್ಲಿ ಸಿಗ್ಬೇಕು ಸುಖದ ದಾರಿ. ಅಜ್ಞಾನದ ಕರ್ಮಗಳನ್ನು ಮಾಡ್ಕೊತ ಕೂಡ ನಿನಗೆ ಎಂದೂ ಸುಖದ ದಾರಿ ಸಿಗುವುದಿಲ್ಲ. ಆದರೆ ನಾನು ಏನೂ ಕರ್ತವ್ಯ ಇಲ್ಲ ನಾವು ಅಯೋಗ್ಯ. ನಾವು ಕತ್ತಲ ಕಡೆಗೆ ಹೋಗಿ ಕುಂತಂದ್ರೆ ನಿನಗೆ ಬೆಳಕು ಯಾವಾಗ ಬರ್ಬೇಕು? ಕತ್ತಲ ಕರ್ಮಗಳನ್ನು ಮಾಡ್ಕೊತ ಕೂತ ಬಂಧನ ಹೋಗೋದಿಲ್ಲ. ಮತ್ತಟು ಬಂಧನದಾಗ ಸಿಕ್ಕೊಂಡು ಒದ್ದಾಡೋದು. ನೀನು ಕರ್ಮದಿಂದ ಬಲಿ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂದರು. ವಿಷಯದ ಬೆನ್ನು ಹತ್ತಿರ ಹಿಂಗೆ ಹೋಗುದು. ಜನ್ಮ ಜನ್ಮ ಅಂತ ತಿರುಗು ಪಳೆ ಬರ್ತೈತೆ. ಏನು ವಿಷಯಾದಿಗಳಿಂದ ಆನಂದ ಸಿಗುವುದಿಲ್ಲ ಅನ್ನೋದನ್ನು ಪದೇ ಪದೇ ನೆನಪು ಮಾಡ್ಕೊಂತ ಇರಬೇಕು. ಅಂದಾಗ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದರಿಂದ ಹಿಂದಕ್ಕೆ ಸರಿಬೇಕನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ತೈತಿ. ಇದ್ರ ಬೆನ್ನು ಹತ್ತಿ ಏನು ಅನುಲಿ ಉಂಟೇವು ಸಿಗತೈತಿ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡು. ಯಾವುದೇ ವಿಷಯದಿಂದ ಸುಖ ಸಿಗುವುದಿಲ್ಲ. ಸುಖ ಮಾತ್ರ ನನ್ನ ಸ್ವರೂಪದ ವಿಷಯದಲ್ಲಿ ಇಲ್ಲ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿಯಾಗಬೇಕು. ಅಂದಾಗ ಅದರಾಗ ಮುಂದುವರಿಯೋದು ನಾವು ಅದರಾಗ ಮುಂದುವರಿದೇವೆ. ಎಷ್ಟೆಷ್ಟು ನಾವು ಅದರ ಮುಂದುವರಿದೇವೆ ಅಷ್ಟೆಷ್ಟು ದುಃಖದ ಪ್ರಮಾಣ ಹೆಚ್ಚಾಗ್ತದೆ. ಏನು ಒಳಗೆ ಭೋಗದ ಆಸಕ್ತಿ ಇಟ್ಕೊಂಡೆ ನೆಮ್ಮದಿ ಇರ್ಬೇಕಂದ್ರೆ ಹೆಂಗೆ ಇರ್ಬೇಕು ಹೇಳಿ? ಅದಕ್ಕೆ ಕೈ ಬಿಡೋದನ್ನು ಭೋಗದ ಹೃದಯದ ಭೋಗ ಹೆಚ್ಚೆ ತೊರೆಯದೆ ಅಂದರೆ ನಿನಗೆ ಆರಾಮ್ ಬೇಕಾಗೈತಿ ಏನು ಸೋಗ್ ಬೇಕಾಗೈತಿ? ನಿನಗೆ ಸೋಗಿಗೂ ಆರಾಮಿಗೂ ಏನು ಸಂಬಂಧ ಇಲ್ಲ. ಸೋಗ್ ಹಾಕಿರ ಆರಾಮಿರ್ತಿ ಹೇಳಿ? ಬೆಳ್ಳಗೆ ಬೆಳ್ಳಕ್ಕಿ ಮರಿ ಹಂಗಾದ್ರೆ ವಿಳೆ ವಸ್ತ್ರ ಹಾಕಿದ್ರೆ ಆರಾಮಿರ್ತೀಯ? ಕ್ಯಾಂದ ಬಿಟ್ರೆ ಆರಾಮಿರ್ತೀಯ? ತಲೆ ಬೋಳ್ಸಿರ ಆರಾಮಿರ್ತೀಯ? ಕೂದಲ ಬಿಟ್ರೆ ಗಡ್ಡ ಬಿಟ್ರೆ ಆರಾಮಿರ್ತೀಯ? ಸೋಗ್ ಹಾಕಿರ ಆರಾಮಿರ್ತೀಯ? ಸೋಗಿಗೂ ಆರಾಮಿಗೂ ಯಾವ ಸಂಬಂಧ? ಸ್ವಾಮಿಗಳಿಗೆ ಸೋಗಂತ ಇಂಥದ ಸೋಗಂತ ಎಲ್ಲಾರ ಹೇಳ್ಯಾರನ ಸ್ವಾಮಿಗಳು? ಅದನ್ನ ಸೋಗಿನ ಮ್ಯಾಗ ನಿರ್ಣಯ ಮಾಡೋಕ್ಕಾಗತ್ತೆ ನಾವು ಸ್ವಾಮಿಗಳನ್ನ? ಪೋಷಾಕಿನ ಮ್ಯಾಗಿಂದ ಸ್ವಾಮಿತ್ವವನ್ನು ನಿರ್ಣಯ ಮಾಡಕ್ಕೆ ಬರ್ತೈತೇನ? ಡ್ರೆಸ್ ಮೇಕತ್ ನಾಟ್ ಎ ಮ್ಯಾನ್ ಅಂದ. ಪೋಷಾಕಿನ ಮ್ಯಾಗಿಂದ ಭಾಳಷ್ಟು ಸೂಟು ಬೂಟು ಹಾಕ್ಯಾನಪ್ಪ ಇವು ಭಾಳ ಇವದಾನ ತಿಳ್ಕೋದ. ಯಾರು ಬೇಕಾದ್ರೂ ಹಾಕ್ಬೋದು ಅದನ್ನ. ಮನುಷ್ಯನ ಸ್ಥಿತಿ ಹೆಂಗೈತಿ ನೋಡ್ಪ. ಏನು ಭಾಳಷ್ಟು ಟಪ್ ಟಿಪ್ ಅದನಪ್ಪ ಇವು. ಜಂಟಲ್ಮ್ಯಾನ್ ಪ ಇವ. ಸೋಗ್ ಹಾಕಿಬಿಟ್ರೆ ಜಂಟಲ್ಮ್ಯಾನ್ ಅಕ್ಕನು. ಸಭ್ಯಗ್ರಸ್ತ ಎಂಥ ಅಗದಿ ಸಾದಾ ಮನುಷ್ಯ ಹಾಕ್ಯಾನ. ತಲೆ ಬೋಳಿಸ್ಬಿಟ್ರೆ ಇವ್ ಸಾದಾ ಮನುಷ್ಯ ಆಗ್ಬಿಟ್ಟನ ಅದಿಲ್ಲ. ಅವ್ರು ಗುಂಡಾಗಳು ತಲೆ ಬೋಳಿಸ್ತಾರೆ. ಅದು ಲಪಡಾಗಿರಿ ಮಾಡ್ತಿರ್ತಾರಲ್ಲ ಅವರು ಸೋಗ್ ಹಾಕ್ಕೊಂಡು.
ಎಷ್ಟು ಪಾಪ ಕೃತಿಗಳು ನಡೀತಾವ ಸೂಗಿನ ಅದ್ರಾಗ. ಯಾಕ್ರಿ ಸೂಗಿನ ವೇಷ ಹಾಕೊಂಡು ಎಷ್ಟು ಮಾಡ್ತಾರಲ್ಲ ಜಗತ್ತಿನಾಗ, ಸೂಗಿನ ಇದ್ರಾಗ ನಡೆದಾವೆಲ್ಲ ಪಾಪ ಕೃತಿಗಳೆಲ್ಲ. ಸಿನ್ ಈಸ್ ಕಮಿಟೆಡ್ ಅನ್ರೆಸೆಂಟ್ಲಿ ಬ್ರೋ ಅಂತ ಅಂದ್ಕೊಂಡ್ರೆ ಪಾಪ ಕೃತಿಗಳೆಲ್ಲ ಸೋಗಿನ ಮರಿ ಒಳಗೆ ಎಲ್ಲ ನಡೆದಾವೆಲ್ಲ. ಅದಕ್ಕೆ ಸೋಗಿಗೂ ಇದಕ್ಕೂ ಯಾವ ಸಂಬಂಧ? ಯಾವ ಸೋಗನು ಹಾಕೋದಕ್ಕಾಗಿ ಏನು ಕೆಂದ ಹುಡುಗಬೇಕಾಗಿಲ್ಲ, ಬೆಳೆದ ಹುಡುಗಬೇಕು. ನೀನು ಪ್ರಾರಂಭ ಪ್ರಕಾರ ಯಾವ್ದು ಯಾಕೆ ಏನು ಯಾವ್ದು ನಿನಗೆ ಶರೀರ ಆರೋಗ್ಯಕ್ಕೆ ಅನುಕೂಲಕ್ಕೈತೆ ಅದನ್ನು ಮಾಡ್ಕೊಂಡು ನಿನ್ನ ಕೆಲಸ ನಿಮ್ಮ ಏನು. ಬಾಹ್ಯ ಚಿನ್ನಗಳಿಂದ ಚಿನ್ನ ಹಾಕೋದ್ರಿಂದ ಅದಕ್ಕೆ ಆಚಾರ ಅನ್ನೋದಿಲ್ಲ. ಪಟ್ಟ ಬಡದ್ರೊಳೆ ಆಚಾರವಂತಂತಾರಲ್ಲ. ಗಂಧ ಬಡದ್ರೆ, ಪಟ್ಟ ಬಡದ್ರೆ, ರುದ್ರಾಕ್ಷಿ ಹಾಕ್ಕೊಂಡ್ಬಿಟ್ರೆ, ಸೋಗು ಹಾಕ್ಕೊಂಡ್ಬಿಟ್ರೆ, ಚಿನ್ನ ಹಾಕ್ಕೊಂಡ್ಬಿಟ್ರೆ ಹಾಕೋಣ. ಉದ್ದ ಬಡಿದ್ರೆ, ಅಡ್ಡ ಬಡಿದ್ರೆ ಹಾಕೋಣ. ಒಬ್ಬ ಉದ್ದ ಬಡಿತಾನ, ಒಬ್ಬ ಅಡ್ಡ ಬಡಿತಾನ. ಅದಕ್ಕೆ ನಾನಾ ನಮೂನಿ ಬಡಿತಾನ. ಅದರಿಂದ ಅದನ್ನು ಗುರುತಿಸ್ಲಿಕ್ಕೆ ಬರಬೇಕು ಬಾಹ್ಯ ಚಿಹ್ನೆಗಳಿಂದ. ಆರಾಮ್ಸೆ ಉಪಾಧಿ ಕೈಕೋ, ನಿರುಪಾಧಿ ಕೈಕೋ. ನಿರುಪಾಧಿಕ ಅದಾದ್ರಿಂದ ಉಪಾಧಿ ಹಿಡಿದ್ರೆ ಗದ್ದಲ ನೋಡಿ. ಅದಕ್ಕೆ ಎಲ್ಲ ಉಪಾಧಿಗಳನ್ನು ಕೈ ಬಿಡೋ, ಎಲ್ಲ ಉಪಾಧಿಗಳ ಸಂಘವನ್ನು ಪರಿತ್ಯಜಿಸಿ, ಯಾವ ಉಪಾಧಿನೂ ಬೇಕಾಗಿಲ್ಲ ನಮ್ಗೆ. ಜಗತ್ತಿನ ಯಾವ ಮತ, ಯಾವ ಧರ್ಮದ ಯಾವ ಒಮ್ಮೆಯೂ ಬೆರೆಸದು, ಯಾವ ಉಸಾಬರಿಗೂ ಹೋಗಕ್ಕೆ ಹೋಗೋದು. ಹಂಗಾಗಬೇಕು ಹಿಂಗಾಗಬೇಕು, ಹೆಂಗಾದರೂ ಸುಖ ಇಲ್ಲ. ಅದರಿಂದ ಹಿಂದಕ್ಕೆ ಸರಿ ಬಿಡೋದು, ಯಾರಂಗೂ ಆಗಕ್ಕೆ ಹೋಗ್ಬೇಡ. ಉಪಾಧಿ ಹಿಡ್ಕೊಂಡ್ರೆ ಗದ್ದಲು ಶುರುವಾತ ನೋಡಿ. ಜಡ ವಸ್ತುಗಳನ್ನು ಬಿಟ್ಟು ಬುದ್ಧಿ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇರುವಿನ ಅನುಭವ ಪಡೀಲಿಕ್ಕೆ ಬರ್ತೈತೆ ನೋಡಿ. ಈ ಜಡಭಾವ ಬಿಡೋದನ್ನ ಸೂಕ್ಷ್ಮ ಆಕೈತಿ. ಜಡಭಾವನ್ನ ಹಿಡ್ಕೊಂಡು ಕೂತಾನೆ, ಜಗತ್ತಿನ ವಸ್ತುಗಳನ್ನು ಹಿಡ್ಕೊಂಡು ಜಡಭಾವ ಅದೇ ಇರ್ತೈತಿ. ಏನು ನೆನಪು ಮಾಡ್ತೀವಿ ಅದಿರ್ತೈತಿ. ಅವ್ನು ನೆನಪು ಮಾಡೋದು ಕೈ ಬಿಡು, ಬುದ್ಧಿ ಸೂಕ್ಷ್ಮ ಆಕೈತಿ. ವಿಷಯಗಳನ್ನ ನೆನಪು ಮಾಡಿ 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 ಬುದ್ಧಿ ಎಲ್ಲ ಗೆದ್ಲಿ ತಿಂದ್ಬಿಟ್ಟೈತಿ. ದಿಮಗ್ಲಗೆ ಅಂತಿದ್ರು ಅಂತ. ವಿಷಯಗಳನ್ನ ನೆನಪು ಮಾಡಿ 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 ಬುದ್ಧಿ ಅದಕ್ಕೆ ತುಕ್ಕ ಹಿಡಿದ್ಬಿಟ್ಟದ, ಅದು ಗೆದ್ಲಿ ಹತ್ತಿ ಬಿಟ್ಟೈತೆ. ಅದಕ್ಕೆ ಅರ್ಥನೂ ವಿಚಾರ ಮಾಡೋ ಸಾಮರ್ಥ್ಯ ಕಳ್ಕೊಂಬಿಟ್ಟೈತಿ. ಅದಕ್ಕೆ ವಿಷಯ ಚಿಂತನೆಯನ್ನು ಕೈ ಬಿಡು, ಬುದ್ಧಿ ಎಷ್ಟು ತೀಕ್ಷ್ಣ ಆಕೈತಿ ನೋಡು. ಅದಕ್ಕೆ ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಬೇಕಾತ ಬುದ್ಧಿ ವಿಷಯದ ಗದ್ದಲ ಕೈ ಬಿಡಬೇಕು. ಅದನ್ನು ಮಾಡಿ ಮಾಡಿ ವಿಷಯಗಳ ವಿಚಾರ ಶಕ್ತಿ ಕುಂಠಿತ ಆಗಿಬಿಟ್ಟೈತಿ, ಬುದ್ಧಿ ಮಂಡಾಗಿಬಿಟ್ಟೈತಿ. ಅದಕ್ಕೆ ಕಳ್ಕೊಂಬಿಟ್ಟೈತಿ ಅದನ್ನು ವಿಚಾರ ಶಕ್ತಿಯನ್ನು. ವಿಷಯ ಚಿಂತನೆ ಮಾಡಿ 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 ಬಿಡು ನೋಡಿ, ಎಷ್ಟು ತೀಕ್ಷ್ಣ ಆಕೈತಿ ವಿಚಾರ, ಎಷ್ಟು ಹರಿತಾಕೈತಿ ಬುದ್ಧಿ. ಬಹಳ ಸೂಕ್ಷ್ಮಯ ಅಗ್ರಯ ಬುದ್ಧಿ ಅಂತ ಅದಕ್ಕೆ ಹೇಳೋದು. ಅಂಥ ತೀಕ್ಷ್ಣವಾದಂಥ ಬುದ್ಧಿಗೆ ಮಾತ್ರ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ಬುದ್ಧಿ ತೀಕ್ಷ್ಣ ಆಕೈತಿ. ಮಾಡಿ ಮಾಡಿ ಬುದ್ಧಿ ಎಲ್ಲ ಮಂಡಾಗುತ್ತೆ. ಮುಂಜಾನೆ ಸಂಜೆ ಮಟ್ಟ ಬರೀ ಬಾಳೆ ಚಿಂತೆ ಮಾಡೋದು, ಮತ್ತೊಂದು ಹೆಸರೇ ಇಲ್ಲ. ಅದು ರೂಢಿ ಅಭ್ಯಾಸ ಬೇಡ. ಬುದ್ಧಿಗೆ ವಿಚಾರ ಮಾಡೋ ಸಾಮರ್ಥ್ಯ ಇಲ್ದಂಗೆ ಆಗೈತಿ. ಏನು ತಿಳಿವಲ್ದೆ ಬಿಡ್ರಿ ನಮಗೆ, ಬರೀ ಅದರಾಗ ಕಾಲು ಕಳೆದಾಗ ಹಂಗಾಗೈತಿ. ಬಿಡೋದು ವಿಷಯ ಚಿಂತನೆಯನ್ನು ಕೈ ಬಿಟ್ಟು ಬಂದುಕೊಂಡ್ರು ತಕ್ಷಣ ಹೊಳಿತು ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಹೇಳಿದ ಅನುಭವ ತಕ್ಷಣ ನಿನಗೆ ಅನುಭವ ಬರ್ತದೆ. ಹೇಳಿದಾಕ್ಷಣ ತೀಕ್ಷ್ಣ ಬುದ್ಧಿ ಆಕೈತಿ. ಅದಕ್ಕೆ ಮಂದ ಬುದ್ಧಿಗೆ ಏನು ಹೇಳಿದ್ರು ತಿಳಿಬೇಕು. ಇವಾಗ ಕಲ್ಲು ಕೊಟ್ಕೊಂತ ಮಾತಾಡು, ಕಲ್ಲಿನಂಗೆ ಹೋಗ್ಬೋದು ನಾವು. ಕಲ್ಲು ಕಟ್ಟಿಗೆ ನಮಸ್ಕಾರ ಮಾಡಿ. ಬುದ್ಧಿ ತೀಕ್ಷ್ಣ ಹೆಂಗೆ ಆಗ್ಬೇಕು? ಮಹಾವಾಕ್ಯದ ಅರ್ಥವನ್ನು ತನಗೆ ಸಂಶಯ ಬಾರ್ದಂಗೆ ಬ್ರಹ್ಮನಿಷ್ಠ ಅನುಭವಗಳ ಮುಖಾಂತರ ಕೇಳಿ ತಿಳ್ಕೊಳ್ಳೋಕನ ಶ್ರವಣ ಅಂತಾರೆ. ಮಹಾವಾಕ್ಯ ಅಂದ್ರೆ ನೀನೇ ಬ್ರಹ್ಮ ಸ್ವರೂಪನಿದ್ದಿ. ಅವ 4 ವೇದಗಳು ಅದನ್ನ ಹೇಳ್ತವೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ, ಅಹಂ ಬ್ರಹ್ಮಾಸ್ಮಿ. ಅದನ್ನ ಎಚ್ಚರಿಕೆ ಕೊಡ್ತಾವೆ 4 ವೇದಗಳು. ಅದರ ಎಚ್ಚರಿಕೆನ ಕೊಡ್ತಾವೆ. ಮಹಾವಾಕ್ಯಗಳವ. ಅದ್ರ ಜಪ ಮಾಡಂತ ಹೇಳಿಲ್ಲ, ಅದರ ಅನುಸಂಧಾನ ಮಾಡಂತ ಹೇಳಿ. ಬರೀ ಅಹಂ ಬ್ರಹ್ಮಾಸ್ಮಿ ಅನ್ಕೊತ ಕೊಡೋದಿಲ್ಲ.
ನಾನೇ ಬ್ರಹ್ಮನಿದ್ದೆ, ನಾನು ಬಾಯಲ್ಲಿ ಅದರ ಅರ್ಥಾನುಸಂಧಾನ ಬೇಕು. ಜಪ ಮಾಡಂತ ಹೇಳಿಲ್ಲ, ಅದು ವಿಚಾರ ಮಾಡಂತ ಹೇಳಿ. ಏನು ಅನುಭವಕ್ಕೆ ಓದ್ಬಿಟ್ಟು ಅದನ್ನು ಬಡಬಡಿಸ್ಕೊಂತ ಕುಂತ್ರೆ ಅನುಭವ ಬರ್ತದೆ. ಏನು ಮಹಾವಾಕ್ಯದ ವಿಚಾರವನ್ನೇ ಮಾಡತಕ್ಕದ್ದು ಅಂತ. ಅದರ ಬಗ್ಗೆ ಕೇಳಬೇಕು. ನಮ್ಮ ಬಗ್ಗೆ, ನಮ್ಮ ಹಿರಿವಿನ ಬಗ್ಗೆ, ಹುಡುಕಿದ್ರ ಬಗ್ಗೆ, ತೋರ್ಕಿ ಬಗ್ಗೆ ಇಲ್ಲಿ ತನಕ ಸಾಕಷ್ಟು ಕೇಳ್ಕೊಂತ ಬಂದೆ. ಅದರಿಂದ ಏನೂ ಲಾಭ ಇಲ್ಲ. ಏನು ಹೊರಗಿನ ಗದ್ದಲ ಕೈ ಬಿಟ್ಟಾಗ ಇದ್ರ ಕಡೆ ಲಕ್ಷ ಕೊಡಕ್ಕೆ ಬರ್ಬೇಕು ನೋಡಿ. ಅದ್ರಾಗ ಹೆಣಿಕೆಕೊಂತ ಕುಂತ್ರೆ ನಿನಗೆ ಅನುಭವ ಬರ್ಬೇಕು ಯಾವಾಗ. ಅದಕ್ಕೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಬೇಕು. ಇವೆಲ್ಲ ಹೊರಗಿನ ಹೇಳ್ಕೊಂಡು ಹೋಗ್ತಾವೆ. ಮನಸ್ಸು ಮತ್ತು ಇಂದ್ರಿಯಗಳ ವ್ಯವಹಾರ ಬಹಿರ್ಮುಖ ವೃತ್ತಿ ವ್ಯಾಪಾರ. ಹೊರಗಿನ ಗದ್ದಲಕ್ಕೆ ಬಿದ್ದರೆ ಇದು ಹತ್ತುದನೇ ಇಲ್ಲ. ಅದು ಒಳಗೆ ಆಂತರಿಕ ಅಭ್ಯಾಸ ಮಾಡೋದು ಯಾವಾಗ ನೀನು ಹೊರಗಿನ ಗದ್ದಲಕ್ಕೆ ಬಿದ್ದರೆ ನೀನು. ಹಿಂದಿನ ವಶಿಷ್ಠ ಆಶ್ರಮದೊಳಗೆ ಅದು ಗಡ್ಡಿ ತೇರು ಪಲ್ಲಕ್ಕಿ ಇತ್ತನ ಅಲ್ಲಿ, ಹೊರಗಿನ ಗದ್ದಲಿತ್ತನ ಅಲ್ಲಿ. ಅದು ಯಾವ ಗದ್ದಲಿಲ್ಲ ಅಂತ ಒಳಗೆ ಅಭ್ಯಾಸ ನಡೀತಿತ್ತು. ಏನು ತನ್ನ ಬ್ರಹ್ಮಚಿಂತನದ ಅಭ್ಯಾಸ ಅಲ್ಲಿ ವ್ಯವಸ್ಥಿತವಾಗಿ ನಡೀತಿತ್ತು. ಹೊರಗಿನ ಗದ್ದಲಕ್ಕೆ ಮಹತ್ವನ ಕೊಡಲಿಲ್ಲ ಅವರು. ನೀವು ಹೊರಗಿನ ಗದ್ದಲಕ್ಕೆ ಕೈ ಬಿಟ್ಟು ಹೊಂಟೆ ಅಂದ್ರೆ ಹೊರಗೆ ಹೊಂಟೈತಿ, ಒಳಗೆ ಬರುವುದನೇ ಇಲ್ಲ, ಹತ್ತುದನೇ ಇಲ್ಲ. ಅದು ನೇಮಕವು ಅಷ್ಟೇ ಮಾತಾಡೋಕೆ ಅಷ್ಟೇ ಆಕತಿ ಹೊರತು ಅದನ್ನು ಅನುಭವಕ್ಕೆ ತೊಗೊಳಕ್ಕಾಗೋದಿಲ್ಲ. ಯಾಕೆ ಅಭ್ಯಾಸ ಎಲ್ಲ ಹೊರಮುಖ ಆಗಿಬಿಟ್ಟೈತೆ. ನಾವು ಹೊರಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರ್ತದೆ. ಆಂತರಿಕವಾಗಿ ಅಭ್ಯಾಸ ಮಾಡಬೇಕನ್ನೋ ಒಂದು ಕೆಲಸ ಇದೆ. ಹೊರಗಿಂದೆಲ್ಲ ಕೈಬಿಟ್ಟು ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಇದು ಆಂತರಿಕವಾಗಿ ಅಭ್ಯಾಸ ಮಾಡಕ್ಕೆ ಬರ್ತದೆ. ನಾವು ಅವನು ಹಿಡಿತದಾಗ ಇಟ್ಕೊಳಕ್ಕಾಗಿಲ್ಲಲ್ಲ, ನೋಡಬೇಕಂತೈತಿ, ಕೇಳಬೇಕು, ಸಪ್ಪಳ ಕೇಳಬೇಕಂತೈತಿ. ಹೌದಿಲ್ಲ? ಹಚ್ಚದನ್ನು ರೆಕಾರ್ಡ್ ಅಂತಾನೆ, ತೆಗಿಯೋದನ್ನು ಚಿತ್ರ ತೆಗಿಯೋದನ್ನು ಇನ್ನೊಮ್ಮೆ ನೋಡೋಣ ಅಂತ, ಇನ್ನೊಮ್ಮೆ ನೋಡ್ಬೇಕನ್ನೋ ಕುತೂಹಲ ಎಷ್ಟೈತಿ ಮಾಡೋದು. ವಾಸನೆ ಸುವಾಸನೆ ಕುಡಿ ನೋಡಿ ಹಚ್ಚು ನೆಟ್ಟದು ಅಂದ್ಗಟ್ಟು ಹಚ್ಚು ಸುವಾಸನೆ ರುಚಿ ಇನ್ನಟ್ಟು ನೋಡಬೇಕಂತೈತಿ. ರುಚಿ ಆದದನ್ನು ತಿನ್ಬೇಕಂತೈತಿ ಮನಸ್ಸು. ತೃಪ್ತಿ ಅನ್ನೋದಿಲ್ಲ ಇಲ್ಲ ನಮಗೆ. ಅದ್ರ ಬೆನ್ನು ಹತ್ತಿದ. ಅದಕ್ಕೆ ಇದರಿಂದ ಹಿಂದಕ್ಕೆ ಸರಿ ಅಂತ ಮಹಾತ್ಮ ಎಚ್ಚರಿಕೆ ಕೊಟ್ಕೊಂತ ಕ್ರಮೇಣ ಇದ ಕೇಳ್ಕೊಂತ ಹೋದಾಗ ಹೊಳಿತೈತಿ. ಎಲ್ಲರಲ್ಲಿ ಅದು ಐತಿ. ಒಮ್ಮೆ ಹೊಳಿತಿ ಅಂದರೆ ಅವಾಗ ಇದರಾಗ ಹೊಳ್ಳಿ ನೋಡೋದು ನಾವು ದೋಷವನ್ನು ಕಾಣ್ತಾನ. ಅವನಲ್ಲಿ ವಿವೇಕ ಜಾಗೃತ ಆಕೈತಿ. ಏನು ಒಮ್ಮೆ ಅದರ ಕಡೆ ಅವ ಹೊಳಿತಿ ಅಂದ್ರೆ ಹೊಳ್ಳಿ ನೋಡೋದಿಲ್ಲ, ಜಗತ್ತಿನ ಕಡೆನ ಹೊಳ್ಳಿ ನೋಡೋದಿಲ್ಲ. ಅದಕ್ಕೆ ನಾವು ಇದನ್ನು ಕೇಳ್ಕೊಂತ ಒಮ್ಮೆ ಆ ಸ್ಥಿತಿ ಮುಟ್ಟುತ್ತೀವಿ. ಪ್ರಯತ್ನ ಮಾಡಿದಾಕೈತಿ ನಾವು. ಇವತ್ತಿಲ್ಲ ನಾಳೆ ಆ ಸ್ಥಿತಿ ಮುಟ್ಟಬಹುದು. ಇದೇ ಅಭ್ಯಾಸದೊಳಗೆ, ಇದೇ ಪ್ರಯತ್ನದೊಳಗೆ ನಾವಿದ್ರಿ. ಬೇಡ